ಹಾಗೆಯೇ ಈಗಾಗಲೇ ನಮ್ಮ ಪಂದ್ಯಾವಳಿಯಲ್ಲಿ ಆಗಮಿಸಿ ಈ ಒಂದು ಪಂದ್ಯಾವಳಿಯ ಯಶಸ್ಸಿನಲ್ಲಿ ತಾವು ಸಹ ಒಬ್ಬ ಆಟಗಾರರಾಗಿ ಕಂಡುಕೊಳ್ತಿರುವವರೇ ಶ್ರೀಯುತ ವಾಸುದೇವ್ ಸರ್, ಲೋಕಾಯುಕ್ತ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಚಿತ್ರದುರ್ಗ. ನಿಜವಾಗಿಯೂ ಈ ಒಂದು ಪಂದ್ಯಾವಳಿ ಸಾಕಷ್ಟು ಆತಿಥ್ಯ ಬೇಗದ ಗಣ್ಯ ವ್ಯಕ್ತಿಗಳನ್ನು ಈ ಒಂದು ಪಂದ್ಯಾವಳಿಯಲ್ಲಿ ತಾನೂ ಸಹ ಆಟಗಾರನ ಪಾತ್ರವನ್ನು ವಹಿಸುವ ನಿಟ್ಟಿನಲ್ಲಿ ಕರೆತರ್ತಾ ಇದೆ. ಅದೇ ಈ ಒಂದು ಕ್ರಿಕೆಟ್ನ ಸುಂದರವಾದ ಒಂದು ಹಂದರ ಅಂದರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯ ಒಂದೆಡೆ ಸುಲ್ತಾನ್ ಲೆಜೆಂಡ್ಸ್ ಆದರೆ ಮತ್ತೊಂದೆಡೆ SMCCಯ ರಾಕರ್ಸ್, ಎರಡು ತಂಡಗಳ ನಡುವಿನ ಕದನ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯವನ್ನ ಯಾರು ಜಾಸ್ತಿ ಅಂತ ಕಾದು ನೋಡೋಣ. ಸ್ಟ್ರೈಕ್ನಲ್ಲಿ ಜಾಕೀರ್, ನಾನ್ ಸ್ಟ್ರೈಕ್ನಲ್ಲಿ ಸಾದತ್, ಆರಂಭಿಕ ದಾಳಿಗಾರರಾಗಿ ಅಕ್ರಮ್. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಅತ್ಯುತ್ತಮ ಮಟ್ಟದಲ್ಲಿ ಪಾಯಿಂಟ್ ವಿಭಾಗದಲ್ಲಿ ತಳ್ಳಿ ಒಂದು ಓಟವನ್ನು ತಮ್ಮದಾಗಿಸಿಕೊಂಡ್ರು. ಆ ನಿಟ್ಟಿನಲ್ಲಿ ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿಯೂ ಸಹ ಹಳೆಯ ಹುಲಿಗಳ ಕದನ. ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಡೀಪ್ ಮಿಡ್ ವಿಕೆಟ್ ನಲ್ಲಿ ಅತ್ಯುತ್ತಮ ಮಟ್ಟದ ಹೊಡೆತವನ್ನು ಕಂಡುಕೊಂಡ್ರು. ತಂಡಕ್ಕೆ ಮತ್ತೆ ಕ್ಷಿಪ್ರಗತಿಯಲ್ಲಿ ಒಂದು ಓಟ ಲಭಿಸ್ತಾ ಇದೆ ಸಹ. ಎಡಗೈ ವೇಗದ ದಾಳಿಗಾರರ ಈ ಒಂದು ಹೊಡೆತಕ್ಕೆ ಹೆಲಿಕಾಪ್ಟರ್ ಮಾದರಿಯ ಒಂದು ಶೈಲಿಯಲ್ಲಿ ಸ್ಟೈಲಿಶ್ ಹೊಡೆತವನ್ನು ಕಂಡುಕೊಂಡ್ರು. ತಂಡಕ್ಕೆ ಸತತವಾಗಿ ಒಂಟಿ ಓಟಗಳು ಹರಿದು ಬರ್ತಾ ಇದೆ. ಜಾಕೀರ್ ಅವರ ಖಾತೆಯಲ್ಲಿ 2, ಸಾದತ್ ರವರ ಖಾತೆಯಲ್ಲಿ 1 ಓಟ. ಎಡಗೈ ವೇಗದ ದಾಳಿಗಾರ ಫುಲ್ ಟಾಸ್ ರೂಪದಲ್ಲಿ ಈ ಬಾರಿ ಹೆಸರು. ಆ ನಿಟ್ಟಿನಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ನಲ್ಲಿ ಚೆಂಡು ಸಾಗ್ತಾ ಇದೆ. ಲೀಲಾಜಾಲವಾದ ಮನಮೋಹಕ ನಯನ ಮನೋಹರವಾದಂತಹ ಹೊಡೆತ 4 ಓಟಗಳು. ಆ ನಿಟ್ಟಿನಲ್ಲಿ ಇದೀಗ ಪಂದ್ಯಾವಳಿಯಲ್ಲಿ ಈ ಪಂದ್ಯದಲ್ಲಿ ಮೊದಲ ಬೌಂಡರಿಯೂ ಸಹ ವೆಲ್ಕಮ್ ಬೌಂಡರಿ ಫಾರ್ ದ ಟೀಮ್. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಟ್ಸ್ಮನ್ ರವರನ್ನು ವಂಚಿಸ್ತಾ ಇದೆ. ಉತ್ತಮವಾದ ಎಸ್ತಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಸಹ ಅಕ್ರಮ್. ಈಗಾಗಲೇ 1 ಬೌಂಡರಿಯೊಂದಿಗೆ ತಮ್ಮ ವರ್ಣರಂಜಿತ ಇನ್ನಿಂಗ್ಸ್ನ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಸಾದತ್ ರವರು. ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಬರಸಿಡಿಲಿನ ಹೊಡೆತವನ್ನು ಕಂಡುಕೊಂಡ್ರು. 1 ಓಟ ಕಳಿಸ್ತಾ ಇದ್ದಾರೆ. 2ನೇ ಓಟಕ್ಕೆ ಪ್ರಯತ್ನ, ಪೂರೈಕೆಯೂ ಸಹ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಮಾನಸಿಕವಾಗಿ ದೈಹಿಕವಾಗಿ ಸಮರ್ಥರಾಗಿದ್ದರೆ ಈಜ್ ಇಸ್ ಜಸ್ಟ್ ಅ ನಂಬರ್ ಅನ್ನುವ ನಿಟ್ಟಿನಲ್ಲಿ ವಯಸ್ಸು ಕೇವಲ ಸಂಖ್ಯೆ ಅನ್ನುವುದನ್ನು ಖಾತ್ರಿಪಡಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರಥಮ ಓವರ್ನ ಮುಕ್ತಾಯವನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಮೊತ್ತ 9, ಯಾವುದೇ ಹುದ್ದರಿಯ ಆಘಾತವಿಲ್ಲದೆ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ವಾಸುದೇವ್ ಸರ್ ಅವರು, ಲೋಕಾಯುಕ್ತ SP ಚಿತ್ರದುರ್ಗ ಇವರು ಸಹ ಈಗಾಗಲೇ ಈ ಒಂದು ಪಂದ್ಯಾವಳಿಯ ಭಾಗವಾಗ್ತಾ ಇದ್ದಾರೆ. ಪಾಯಿಂಟ್ ವಿಭಾಗದಲ್ಲಿ ಅತ್ಯುತ್ತಮವಾಗಿ ತಮ್ಮ ಒಂದು ಉಪಸ್ಥಿತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಲೆದರ್ ಕ್ರಿಕೆಟ್ನಲ್ಲಿ ಸವ್ಯಸಾಚಿ, ಡಾಸ್ಲಿಂಗ್, ಫ್ಲಾಂಬಾಯಿಂಟ್ ಆಲ್ರೌಂಡರ್ ಅನ್ನುವುದನ್ನು ಈಗಾಗಲೇ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಇವರ ಅಭಿಮಾನಿ ಬಳಗವೇ ಇದೆ.
ಲೆದರ್ ಕ್ರಿಕೆಟ್ನಲ್ಲಿ ಸವ್ಯಸಾಚಿ ಆಲ್ರೌಂಡರ್, ಡಾಸ್ಲಿಂಗ್ ಫ್ಲಾಂಬಾಂಟ್ ಆಲ್ರೌಂಡರ್ ವೆನ್ ಇಟ್ ಕಮ್ಸ್ ಟು ಲೆದರ್ ಕ್ರಿಕೆಟ್. ಆ ನಿಟ್ಟಿನಲ್ಲಿ ಇವರ ಉಪಸ್ಥಿತಿ ನಮಗೆಲ್ಲರಿಗೂ ಒಂದು ಪ್ರೇರಕ ಶಕ್ತಿ, ಸ್ಫೂರ್ತಿ, ಇನ್ಸ್ಪಿರೇಷನಲ್, ಇನ್ಸ್ಟ್ರುಮೆಂಟಲ್, ರೋಲ್ ಮಾಡೆಲ್ ಅಂದರೆ ತಪ್ಪಾಗಲಾರದು ವಾಸುದೇವ್ ಸರ್ ಅವರ ಉಪಸ್ಥಿತಿ. ಈ ಒಂದು ಪಂದ್ಯಾವಳಿಯಲ್ಲಿ ಮತ್ತೆ ಸೆಂಟರ್ ಆಫ್ ಅಟ್ರಾಕ್ಷನ್ಗೆ ಒಳಗಾಗ್ತಾ ಇದ್ದಾರೆ. ಈಗ ದ್ವಿತೀಯ ಓವರ್ನ ಎಸೆಯಲು ಇಸ್ಮಾಯಿಲ್. ಗುರು ಶಿಷ್ಯರ ಕಾದಾಟ ಅಂತ ಇಲ್ಲಿ ಸಾಕಷ್ಟು ಅಭಿಮಾನಿ ಬಳಗ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವೈಡ್ ವಿಸ್ತರಿತ ಚೆಂಡೆಂಬ ಸೂಚನೆಯನ್ನು ರವಾನಿಸಿದ್ದು. ವೈಡ್ ಮುಖೇನ ಒಂದೋಟ ತಂಡಕ್ಕೆ ಹೆಚ್ಚುವರೆಗೆ ಲಭಿಸ್ತಾ ಇದೆ ಸಹ. ಗುರು ಶಿಷ್ಯರ ಕಾದಾಟ ಅಂತ ಈಗಾಗಲೇ ಪ್ರೇಕ್ಷಕರ ವಲಯದಲ್ಲಿ ಸಾಕಷ್ಟು ಹರ್ಷೋದ್ಗಾರಗಳು ಬರ್ತಾ ಇದೆ. ಉತ್ತಮವಾದ ಎಸೆಗಾರಿಕೆ, ಅರೌಂಡ್ ದ ವಿಕೆಟ್ನಲ್ಲಿ ಅತ್ಯುತ್ತಮ ಎಸೆಗಾರಿಕೆಯನ್ನು ಕಂಡುಕೊಂಡರು. ಎದುರಾಳಿಯ ಬ್ಯಾಟ್ಸ್ಮನ್ ರವರ ಸಹನೆ, ತಾಳ್ಮೆ, ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಅತ್ಯುತ್ತಮವಾದ ಕರಾರುವಕ್ಕದ ಒಂದು ಚಾಕಚಕ್ಯತೆಯ ಜಾಣ್ಮೆಯ ಬೌಲಿಂಗ್. ಆ ನಿಟ್ಟಿನಲ್ಲಿ ಕ್ಷೇತ್ರರಕ್ಷಕನ ಶಿರದ ಮೇಲ್ಭಾಗದಿಂದ ಹೊಡೆಯುವಂತಹ ಪ್ರಯತ್ನ. ಹೌದು, ಸುಲಭದಾಯಕವಾಗಿ ಊಟಗಳನ್ನು ಕಾಲೆ ಹಾಕ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ಕ್ಷಿಪ್ರಗತಿಯಲ್ಲಿ ಆವಳಿ ಓಟ ಪೂರೈಕೆಯೂ ಸಹ ತಂಡಕ್ಕೆ. ಚಾಲ್ತಿಯ ಎರಡನೇ ಓವರ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂತಹ ಸಂಸ್ಥೆ ಐ ಸ್ಪೋರ್ಟ್ಸ್ ಆಲ್ ದ ವೇ ಫ್ರಮ್ ಬೆಂಗಳೂರು. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಚಿತ್ರದುರ್ಗದ ಹೊನ್ನಿನ ಮಣ್ಣಿನ ಅಂಕಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮವಾಗಿ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ ಐ ಸ್ಪೋರ್ಟ್ಸ್ ಆಲ್ ದ ವೇ ಫ್ರಮ್ ಬೆಂಗಳೂರು. ಆ ನಿಟ್ಟಿನಲ್ಲಿ ಆಕಾಶದ ಲೈನ್ ನಲ್ಲಿ ಅತ್ಯುತ್ತಮವಾಗಿ ಶಫಲ್ ಆಗಿ ಹೊಡೆದ್ರು. ಈ ಒಂದು ಹೊಡೆತಕ್ಕೆ ಒಂದೋಟ ಶರ ವೇಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಉತ್ತಮವಾದ ಕ್ಷೇತ್ರರಕ್ಷಣೆಯೂ ಸಹ ಅಲ್ಲಿದ್ದಂತಹ ಕ್ಷೇತ್ರರಕ್ಷಕರಿಂದ. ಮತ್ತೆ ಸಾದತ್ ರವರು ಸ್ಟ್ರೈಕ್ ನಲ್ಲಿದ್ದರೆ ಜಕೀರ್ ಅವರು ನಾನ್ ಸ್ಟ್ರೈಕ್ ನಲ್ಲಿ. ಬೌಲಿಂಗ್ ಸಾರಥ್ಯದಲ್ಲಿ ಇಸ್ಮಾಯಿಲ್. ಆ ನಿಟ್ಟಿನಲ್ಲಿ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತಹ ಚೆಂಡಿಗೆ ಅತ್ಯುತ್ತಮವಾದ ಪಂಚನ ಕಂಡುಕೊಂಡ್ರು. ಆಫ್ಸರ್ ದಿಸೆಯಲ್ಲಿ ಕ್ಷೇತ್ರರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗಲಿಬಿಲಿಯನ್ನು ಕಂಡುಕೊಂಡ್ರು. ಇದನ್ನರಿತ ಬ್ಯಾಟ್ಸ್ಮನ್ಗಳು ಒಂದು ರೀತಿಯಲ್ಲಿ ಅವಕಾಶಕ್ಕಾಗಿ ಚಾತಕ ಪಕ್ಷಿ ರೂಪದಲ್ಲಿ ಕಾಯ್ತಾ ಇದ್ರು. ಅವಳಿ ಓಟವನ್ನು ಶರ ವೇಗದಲ್ಲಿ ಪೂರೈಸಿದ್ರು ಸಹ. ಆ ನಿಟ್ಟಿನಲ್ಲಿ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡು ನೇರ ಗುರಿ. ಡೈರೆಕ್ಟ್ ಹಿಟ್ಸ್ ಆರ್ ಆಲ್ವೇಸ್ ಡೇಂಜರಸ್ ಅಂತಾರೆ. ಆ ನಿಟ್ಟಿನಲ್ಲಿ ಅಪಾಯಕಾರಿ ಅನ್ನುವ ಮಾತಿನಂತೆ ಇದೀಗ ಎದುರಾಳಿಯ ದೈತ್ಯ ತಿಮಿಂಗಲವನ್ನೇ ತಮ್ಮ ಬಲೆಯಲ್ಲಿ ರನ್ಔಟ್ ರೂಪದಲ್ಲಿ ಕೆಡವಿಕೊಂಡ್ರು. ಆ ನಿಟ್ಟಿನಲ್ಲಿ ಕೆಡವಿದರೆ ಆನೆಯನ್ನೇ ತನ್ನ ಖೆಡ್ಡಾದಲ್ಲಿ ಕೆಡವಬಲ್ಲೆ ಅನ್ನುವ ನಿಟ್ಟಿನಲ್ಲಿ ಆಕ್ರಮಣಕಾರಿ ಬೌಲಿಂಗ್ನ ಜೊತೆಯಲ್ಲಿ ಅತ್ಯಾಕ್ರಮಣಕಾರಿಯಾದಂತಹ ಕ್ಷೇತ್ರರಕ್ಷಣೆ ತಂಡದ ಬೌಲರ್ಗಳ. ಆ ನಿಟ್ಟಿನಲ್ಲಿ ಡೈರೆಕ್ಟ್ ಹಿಟ್ ಅನ್ನು ಹೊಡೆದಂತಹ ಕ್ಷೇತ್ರರಕ್ಷಕ ದೀಪುರವರು. ಆ ನಿಟ್ಟಿನಲ್ಲಿ
ಪಂದ್ಯ ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇದೆ. 15 ಓಟಗಳು. ಇಸ್ಮಾಯಿಲ್ ಈ ಓವರ್ನ ಅಂತಿಮ ಒಂದೇ ಸೆತ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಹೊಸಾಟಗಾರ ಹರ್ಷದ್ ರವರು ಬಂದ ಪುಟ್ಟ ಹೋದ ಪುಟ್ಟ ಅನ್ನುವ ನಿಟ್ಟಿನಲ್ಲಿ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ಗೆ ಫುಲ್ಟಾಸ್ ರೂಪದಲ್ಲಿ ಬಿದ್ದಿತ್ತು. ಅದನ್ನು ಸರಿಯಾಗಿ ಟೈಮಿಂಗ್ ಮತ್ತೆ ಪ್ಲೇಸ್ಮೆಂಟ್ ಮಾಡುವಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆಯನ್ನು ಕಂಡುಕೊಂಡ್ರು. ಇರಲಿ, ಮುಂದೆ ಅದನ್ನು ಸರಿಪಡಿಸುವ ಅನ್ನೋ ನಿಟ್ಟಿನಲ್ಲಿ ಹಸನ್ಮುಖಿಯಾಗಿ ಪೆವಿಲಿಯನ್ ಅತ್ತ. ಆ ನಿಟ್ಟಿನಲ್ಲಿ ಬ್ಯಾಟ್ಸ್ಮನ್ಗಳು ಬೇಗ ಬನ್ನಿ. ಆ ನಿಟ್ಟಿನಲ್ಲಿ ಹೊಸ ಆಟಗಾರ ನವಾಜ್ ಸುಲ್ತಾನ್ ಲೆಜೆಂಡ್ಸ್ ತಂಡ ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಆ ನಿಟ್ಟಿನಲ್ಲಿ SMC ರಾಕರ್ಸ್ ತಂಡ ಬೌಲಿಂಗ್ ನಲ್ಲಿ ರಾಕಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕಂಡುಕೊಳ್ತಾ ಇದೆ. ಸಹ ಎರಡು ತಂಡಗಳು ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಾದೋಡೋಣ ಈ ಒಂದು ಪಂದ್ಯದ ವಿಜೇತ ತಂಡವಾಗಿ ಯಾವ ತಂಡ ಹೊರಹೊಮ್ಮುತ್ತಂತ. ಆ ನಿಟ್ಟಿನಲ್ಲಿ ಲೆಫ್ಟ್ ಆರ್ಮ್ ಬೌಲರ್ ಅಕ್ರಮ್ ಬೌಲಿಂಗ್ ಸಾರಥ್ಯದಲ್ಲಿ ಒಂದೋಟವನ್ನು ಆಪ್ಸರ್ ದಿಸೆಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಕ್ಷೇತ್ರಕ್ಷಣೆಯನ್ನು ಕಂಡುಕೊಳ್ತಾ ಇದ್ದಾರೆ ವಾಸುದೇವ್ ಸರ್ ಅವರು. ಈ ಭಾಗದ ಲೋಕಾಯುಕ್ತ SP ಅವರು ಅತ್ಯುತ್ತಮವಾದ ಒಂದು ಕ್ಷೇತ್ರಕ್ಷಣೆಯೊಂದಿಗೆ ತಂಡಕ್ಕೆ ಬಲವನ್ನು ತುಂಬುತ್ತಾ ಇದ್ದಾರೆ. ವೈಡ್ ಕ್ಷಮಿಸಿ ನೋ ಬಾಲ್, ಓಕೆ, ನೋ ಬಾಲ್ ಎಂಬ ಸೂಚನೆಯನ್ನು ತಿಳಿಯಪಡಿಸಿದ್ರು. ಇದೀಗ ಫ್ರೀ ಹಿಟ್ ಜಾರಿಗೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಉತ್ತಮವಾದ ಎಸೆಗಾರಿಕೆ, ದಂಡಿಗೂ ಚೆಂಡಿಗೂ ಸಂಪರ್ಕ ಒದಗಿ ಬರ್ತಾ ಇಲ್ಲ. ಈ ಒಂದು ಪಂದ್ಯ SMCC ರಾಕರ್ಸ್ ವರ್ಸಸ್ ಸುಲ್ತಾನ್ ಲೆಜೆಂಡ್, ಎರಡು ಬಲಿಷ್ಠ ಬಲಾಢ್ಯ ತಂಡಗಳ ನಡುವಿನ ಮುಖಾಮುಖಿಯ ಸೆಣಸಾಟ. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ಈ ಒಂದು ಚೆಂಡಿಗೆ ಪ್ರಹಾರವನ್ನು ಮಾಡಿದ್ರು. ನಾಗಾಲೋಟದ ಪ್ರಚಂಡ ಬಿರುಗಾಳಿಯ ಸಿಡಿಲಬ್ಬರದ ಬರ ಸಿಡಿಲಿನ ಸಿಕ್ಸರ್ ಈ ಬಾರಿ. ಆ ನಿಟ್ಟಿನಲ್ಲಿ ಒಂದು ಹಂತದಲ್ಲಿ ರನ್ಗಳಿಗೆ ಬರಗಾಲದ ಪರಿಸ್ಥಿತಿಯಲ್ಲಿ ಇದ್ದಂತಹ ತಂಡಕ್ಕೆ ಮರುಭೂಮಿಯಲ್ಲಿ ಒಂದೊಂದು ಹನಿ ನೀರಿಗೂ ಹಪಾಪಿಸುವಂತಹ ವ್ಯಕ್ತಿಗೆ ಸಿಕ್ಕಂತಹ ಮರುಭೂಮಿಯಲ್ಲಿ ಸಿಕ್ಕ ಓಯಸಿಸ್ ನೀರಿನ ಕಾರಂಜಿ, ನೀರಿನ ಕೊರತೆಯ ರೂಪದಲ್ಲಿ ಲೈಫ್ ಟಾನಿಕ್ ಸಂಜೀವಿನಿಯ ಪಾತ್ರವನ್ನು ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಸಿಕ್ಸರ್. ತಂಡದ ಮೊತ್ತ ಇದೀಗ 23ಕ್ಕೆ ಏರಿಕೆಯನ್ನ ಕಂಡುಕೊಳ್ತದೆ. ಆ ಒಂದು ಸಿಕ್ಸರ್ ತಂಡಕ್ಕೆ ಒಂದು ರೀತಿಯಲ್ಲಿ ಜೀವನದಿಯ ಪಾತ್ರವನ್ನು ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅಕ್ರಮ್ ರವರ ಈ ಒಂದು ಎಸೆತಕ್ಕೆ ಕ್ರಿಕೆಟ್ನ ಅತ್ಯುತ್ತಮ ಸ್ಟೈಲಿಶ್ ಹೊಡೆತವನ್ನು ಕಂಡುಕೊಂಡ್ರು.
ಡೀಪ್ ಲಾಂಗ್ ಆಫ್ನಲ್ಲಿ ಚೆಂಡು ಸಾಗಿತ್ತು. ಎರಡನೇ ಓಟಕ್ಕೆ ಸಾದತ್ರವರು ಮಾನ ಮಾಡಿದರು. ಆದರೆ ತಮ್ಮ ಸಹ ಆಟಗಾರ ಬೇಡ, ಒಂದು ಓಟ ಸಾಕು ಅನ್ನುವ ಸಂತೃಪ್ತಿಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಯಾವುದೇ ಅಪಾಯವಿಲ್ಲ. ಮತ್ತೆ ಉತ್ತಮವಾದ ಫುಲ್ ಲೆಂತ್ ಯಾರ್ಕರ್ ಈ ರೀತಿಯ ಎಸೆತಗಳಲ್ಲಿ ಎದುರಾಳಿಯನ್ನು ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು ಸಹ ಒಂದು ಸಿಕ್ಸರ್ನ ಬಿಟ್ಕೊಟ್ರು. ಆದರೆ ಅತ್ಯುತ್ತಮವಾದ ಚುಕ್ಕೆಸ್ತೊಂದಿಗೆ ಓವರನ್ನು ಪರಿಸಮಾಪ್ತಿಯನ್ನು ಕಂಡುಕೊಂಡ್ರು. ಮುಕ್ತಾಯ ಕಂಡ ಓವರ್ ಸಂಖ್ಯೆ 3. ತಂಡದ ಒಟ್ಟು ಮೊತ್ತ 24. ಮೂರು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 24. ಪ್ರಮುಖ 2 ಹುದ್ದರಿಗಳ ಆಘಾತದಲ್ಲಿ ಅಂಡ್ ಆಫ್ ಓವರ್ ನಂಬರ್ 3 is comes on to 24 for loss of important 2 wickets. ಆರಂಭಿಕರಾಗಿ ಅಂಕಣಕ್ಕೆ ಬಂದಂತಹ ಸಾದತ್ರವರು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ನಿಜವಾಗಿಯೂ ವಿಕೆಟ್ಗಳ ನಡುವೆ ಮಿಂಚಿನಂತ ಓಟವನ್ನು ಕಂಡುಕೊಳ್ತಾರೆ ಸಾದತ್ರವರು. ಲೆಜೆಂಡ್ಸ್ ಕಪ್ನಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ನಲ್ಲಿ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದೇ ರೀತಿಯಲ್ಲಿ ಈ ಭಾಗದ ಮತ್ತೋರ್ವ ಹಿರಿಯ ಆಟಗಾರರು ಕೆಜೆಟಿಯ ಶ್ರೀಯುತ ಗುರುಮೂರ್ತಿ ಅವರು ಆಗಮಿಸಿದ್ದಾರೆ. ತಮಗೆ ಈ ಒಂದು ಲೆಜೆಂಡ್ಸ್ ಕ್ರಿಕೆಟ್ ಪಂದ್ಯಾವಳಿಯ ಪರವಾಗಿ ತಮಗಿದು ಆದರದ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ವಾವ್ಸ್, ಅತ್ಯುತ್ತಮ ಸ್ಟೈಲಿಶ್ ಹೊಡೆತವನ್ನು ಕಂಡುಕೊಂಡ್ರು. ಸ್ವಲ್ಪ ಅನ್ಇವನ್ ಇರೋದ್ರಿಂದ ಅದು ಬೌಂಡರಿ ಆಗ್ತಿಲ್ಲ. ಆದರೂ ಅತ್ಯಾಕರ್ಷಕ ಶೈಲಿಯ ಹೊಡೆತ, ಆ ಒಂದು ಸ್ಟೈಲಿಶ್ ಹೊಡೆತ ತಂಡಕ್ಕೆ 2 ಔಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಪ್ರಸ್ತುತ ಪಂದ್ಯದಲ್ಲಿ. ಆ ನಿಟ್ಟಿನಲ್ಲಿ ಮತ್ತೆ ವಿಸ್ತರಿತ ಚೆಂಡು ವೈಡ್ ಎಂಬ ಸೂಚನೆಯನ್ನು ರವಾನಿಸಿದ್ರು ಸಹ ಹೇಮಂತ್ ಬೌಲಿಂಗ್ ಸಾರಥ್ಯದಲ್ಲಿ. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ ಇದೀಗ 2 ಓಟಗಳಾಗಿ ಪರಿವರ್ತಿಸಿದ್ರು. ಅತ್ಯುತ್ತಮ ಮಟ್ಟದ ಒಂದು ಹೊಂದಾಣಿಕೆಯ ಓಟದೊಂದಿಗೆ ಒಂದೆಡೆ ನವಾಜ್, ಮತ್ತೊಂದೆಡೆ ಸಾದತ್. ಆಫ್ ಸೈಡ್ ನಲ್ಲಿ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಅತ್ಯುತ್ತಮವಾದ ಪಂಚನ್ನ ಕಂಡುಕೊಂಡ್ರು. ಒಂದೋಟವನ್ನ ಸುಲಭದಾಯಕವಾಗಿ ತೆಗೆದುಕೊಳ್ತಾ ಇದ್ದಾರೆ. ಚಾಲ್ತಿಯ ಚತುರ್ಥ ಓವರ್ನಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಆಫ್ ಸೈಡ್ ನಲ್ಲಿ ಪಾಯಿಂಟ್ ವಿಭಾಗದಲ್ಲಿ ಅತ್ಯುತ್ತಮ ಮಟ್ಟದ ಹೊಡೆತವನ್ನು ಕಂಡುಕೊಂಡ್ರು. ಕ್ಷೇತ್ರರಕ್ಷಕ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆಯಲ್ಲಿ ಗಲಿಬಿಲಿಗೊಂಡ್ರು. ಒಂದೋಟ ಸುಲಭದಾಯಕವಾಗಿ ಪಡೆದುಕೊಂಡ್ರು ಸಹ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಮತ್ತೆ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಆಫ್ ಸೈಡ್ ನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನು ಕಂಡುಕೊಂಡ್ರು ಬ್ಯಾಕ್ ಫುಟ್ ನಲ್ಲಿ. ಆ ನಿಟ್ಟಿನಲ್ಲಿ ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ನಲ್ಲಿ 1, 2, 3 ಓಟಗಳನ್ನು ತ್ರಿವಳಿ ಓಟವನ್ನಾಗಿ ಪರಿವರ್ತಿಸ್ತಾ ಇದ್ದಾರೆ. ಅತ್ಯುತ್ತಮವಾದ ರನ್ನಿಂಗ್. ಆ ನಿಟ್ಟಿನಲ್ಲಿ ಇದೀಗ ಅಫಿಷಿಯಲ್
ಡ್ರಿಂಕ್ಸ್ ಬ್ರೇಕ್ ಇರ್ತದೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 34. ಈ ದಿನ ಕನಕದಾಸರ ಜಯಂತಿಯೂ ಸಹ ಹೌದು. ರಾಜ್ಯದಾದ್ಯಂತ ಈ ದಿನ ಕನಕದಾಸರ ಈ ಒಂದು ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಆ ನಿಟ್ಟಿನಲ್ಲಿ ಈ ಒಬ್ಬ ವ್ಯಕ್ತಿಯವರನ್ನು ಭಕ್ತಿ ಪಂಥವನ್ನು ತೆಗೆದುಕೊಂಡಾಗ ನಮಗೆ ಅಲ್ಲಿ ಸಾಕಷ್ಟು ಮಂದಿ ಕೀರ್ತನಕಾರರು ಸಿಗ್ತಾರೆ. ಅವರಲ್ಲಿ ಕನಕದಾಸರಿಗೆ ಅಗ್ರಸ್ಥಾನವನ್ನು ಕೊಡಲಾಗ್ತದೆ. ಏಕೆಂದರೆ ವಿಡಂಬನಾತ್ಮಕ ದೃಷ್ಟಿಕೋನ ಮತ್ತು ಹಾಸ್ಯ ಪ್ರಜ್ಞೆಯ ಜೊತೆಯಲ್ಲಿ ಸಾಕಷ್ಟು ಈ ಜೀವನದ ಅತ್ಯಮೂಲ್ಯ ಅಂಶಗಳನ್ನು ನೀಡಿದಂಥವರು. ಆ ನಿಟ್ಟಿನಲ್ಲಿ ಅವರ ಈ ದಿನ ಅವರ ಒಂದು ಜನ್ಮದಿನವನ್ನು ಆಚರಿಸಲಾಗ್ತದೆ. ಆ ನಿಟ್ಟಿನಲ್ಲಿ ಕನಕದಾಸ ಜಯಂತಿಯ ಪರವಾಗಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. 34ರಲ್ಲಿ ತಂಡದ ಒಟ್ಟು ಮೊತ್ತ 4 ಓವರ್ಗಳು ಮುಕ್ತಾಯವಾಗಿದೆ. ಇನ್ನುಳಿದ 24 ಎಸೆತಗಳ ಮುಂದೆ ಆದಷ್ಟು ಓಟಗಳನ್ನು ಕಾಲೇ ಹಾಕ್ತಾರಂತ ಕಾದು ನೋಡಬೇಕು. ಆ ನಿಟ್ಟಿನಲ್ಲಿ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂಥ ಚೆಂಡಿಗೆ ಡೀಪ್ ಸ್ಕ್ವೇರ್ ಲೆಗ್ನಲ್ಲಿ ಹೊಡೆದು ಒಂದು ಓಟವನ್ನು ತಮ್ಮದಾಗಿಸಿಕೊಂಡ್ರು. ಬೌಲಿಂಗ್ ಸಾರಥ್ಯದಲ್ಲಿ ಮತ್ತೆ ಶಂಸು. ಸಾದತ್ರವರಿಗೆ ಎಸ್ತಂತ ಚೆಂಡು ಒಂದೋಟ, ಎರಡನೇ ಓಟಕ್ಕೆ ಪ್ರಯತ್ನ, ಪೂರೈಕೆಯೂ ಸಹ. ನಿಜವಾಗಿಯೂ ಆರಂಭಿಕರಾಗಿ ಅಂಕಣಕ್ಕಿಳಿದಂತಹ ಸಾದತ್ರವರು ಆಳವಾಗಿ ಭದ್ರವಾಗಿ ಬೇರೂರ್ತಾ ಇದ್ದಾರೆ. ಭದ್ರವಾದ ಅಡಿಪಾಯದ ಮೇಲೆ ಭವ್ಯವಾದ ಮಹಲನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಲೆಗ್ ಸೈಡ್ ದಿಸೆಯಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಅಂಪೈರಿಂದ ವೈಡ್ ಎಂಬ ಸೂಚನೆಯೂ ಸಹ. ಆ ನಿಟ್ಟಿನಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯೂ ಸಹ. ಈ ಒಂದು ಹಂತದಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಕೂದಲೆಳೆಯಲ್ಲಿ ಪಾರಾದರು. ಆ ನಿಟ್ಟಿನಲ್ಲಿ ದಾಂಡಿಗೂ ಚೆಂಡಿಗೂ ಯಾವುದೇ ಸಂಪರ್ಕವಿಲ್ಲ, ಜೊತೆಗೆ ಯಾವುದೇ ಅಪಾಯವೂ ಇಲ್ಲ. ವೈಡ್ ಎಂಬ ಸೂಚನೆಯು ಮತ್ತೆ ಲಭಿಸ್ತಾ ಇದೆ. ಹೆಚ್ಚುವರಿಯಾಗಿ ತಂಡಕ್ಕೆ ಬಳುವಳಿಯ ರೂಪದಲ್ಲಿ ವೈಡ್ +1 2 ಓಟಗಳು ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ರಿಸ್ಟಿ ಫ್ಲಿಕ್ ಅನ್ನು ಕಂಡುಕೊಂಡ್ರು. ಒಂದು ಓಟವನ್ನು
ತೆಗೆದುಕೊಂಡರೂ ಸಹ ಈ ಒಂದು ಹಂತದಲ್ಲಿ. ಶಂಸೂರವರ ತಂದ ಚೆಂಡಿಗೆ ಸಾದತ್ ರವರು ಅಪಾಯದ ಅಡಕತ್ತರೆಯಲ್ಲಿ, ಓ ಮೈ ಗುಡ್ನೆಸ್, ಎದುರಾಳಿಯ ದೈತ್ಯ ಆಟಗಾರನ ಒಂದು ಸುಲಭದಾಯಕವಾದ ಕ್ಯಾಚನ್ನು ಕೈ ಚೆಲ್ಲಿದ್ರು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಕೆಲವೊಮ್ಮೆ ಆಗ್ತದೆ. ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್. ಮತ್ತೆ ಶಂಸೂರವರು ಬೌಲಿಂಗ್ ಸಾರಥ್ಯದಲ್ಲಿ. ಆ ನಿಟ್ಟಿನಲ್ಲಿ ಸ್ಲಾಟ್ನಲ್ಲಿದ್ದಂತಹ ಚೆಂಡಿಗೆ ಲಾಂಚಿಂಗ್ ಪ್ಯಾಡ್ನಲ್ಲಿ ಚಿಮ್ಮುವಂತಹ ಮಿಸೈಲ್ ಕ್ಷಿಪಣಿಯ ರೂಪದಲ್ಲಿ ಸೀಮಾ ರೇಖೆಯ ಹೊರ ಭಾಗವನ್ನ ಗಗನ ಚುಂಬಿಸುವ ನಿಟ್ಟಿನಲ್ಲಿ ಸ್ಕೈ ರಾಕೆಟಿಂಗ್ ಜೈಗಾಂಟಿಕ್ ಗ್ಲೋರಿಯಸ್ ಗಾರ್ಜಸ್ ಸಿಕ್ಸರ್ ಅನ್ನ ಕಂಡುಕೊಳ್ತಾ ಇದೆ. ವಾಟ್ ಅ ಮ್ಯಾಗ್ನಿಫಿಷೆಂಟ್ ಸಿಕ್ಸರ್. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ ಇದೀಗ 48 ಓಟಗಳು. ಅರ್ಧ ಶತಕದ ಹೊಸ್ತಿಲಲ್ಲಿದೆ ತಂಡ. ಮತ್ತೆ ಬೌಲಿಂಗ್ ನಲ್ಲಿ ಹೇಮಂತ್ ರವರು. ಆ ನಿಟ್ಟಿನಲ್ಲಿ ಸಾದತ್ ರವರು ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಯಾವುದೇ ಓಟಗಳು ಲಭಿಸ್ತಾ ಇಲ್ಲ. ತಮ್ಮ ಕಾಲ ಮೇಲೆ ತೆಗೆದುಕೊಂಡ್ರು. ಅತ್ಯುತ್ತಮ ಮಟ್ಟದ ಎಸೆಗಾರಿಕೆಯನ್ನು ಕಂಡುಕೊಂಡ್ರು. ಓಟುಗಳನ್ನ ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲಾರೆ ತನ್ನ ಒಂದು ಕರಾರುವಕ್ಕದ ಯೋಜನಾಬದ್ಧ ಶರವೇಗದ ದಾಳಿಯಲ್ಲಿ ಅನ್ನುವುದನ್ನ ಖಾತ್ರಿಪಡಿಸ್ತಾ ಇದ್ದಾರೆ. ಅತ್ಯುತ್ತಮ ಮಟ್ಟದ ಒಂದು ಹೊಡೆತ ಸ್ಟ್ರೈಟ್ ಆಸ್ ಅನ್ ಏರೋ ಅನ್ನುವ ನಿಟ್ಟಿನಲ್ಲಿ ಇದು 4 ಓಟಗಳು. ಡೀಪ್ ಲಾಂಗ್ ಆಫ್ ವಿಭಾಗದಲ್ಲಿ 4 ಓಟಗಳು. ಕ್ಷಣಾರ್ಧದಲ್ಲಿ ಚೆಂಡು ಸೀಮಾರೇಖೆಯನ್ನು ಚುಂಬಿಸ್ತಾ ಇದೆ. ಕುಲವೆಂದು ಹೊಡೆದಾಡದಿರಿ ಹುಚ್ಚಪ್ಪಗಳಿರ, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ, ಆತ್ಮ ಜೀವ ಗಾಳಿ ನೀರು ಅನ್ನ ಯಾವ ಕುಲ ಅನ್ನುವ ಆ ಮಾತನ್ನ ಹೇಳಿದಂಥವರು ಸಹ ಕನಕದಾಸರು. ನಮ್ಮೆಲ್ಲರನ್ನ ಜೀವನದ ಮೌಲ್ಯಗಳನ್ನು ನಾವು ಯಾವ ರೀತಿಯಲ್ಲಿ ಕಂಡುಕೊಳ್ಳಬೇಕು ಎಂದು ತಿಳಿಸಿಕೊಟ್ಟಂತಹ ವಿಶ್ವಶ್ರೇಷ್ಠ ದಾರ್ಶನಿಕರು ಕನಕದಾಸರು. ಆ ನಿಟ್ಟಿನಲ್ಲಿ ಈ ದಿನ ಅವರ ಸುದಿನ ಜನ್ಮದಿನ. ಆ ನಿಟ್ಟಿನಲ್ಲಿ ಅವರ ಜನ್ಮದಿನವನ್ನು ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಆಚರಿಸಿ ಸಂಭ್ರಮಿಸಿ ಕೊಂಡಾಡ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಉತ್ತಮವಾದ ಒಂದು ಸುರಕ್ಷಿತ ಬೊಗಸೆಯನ್ನು ಕಂಡುಕೊಳ್ಳುವ ಮುಖೇನವಾಗಿ ಸಾದತ್ ರವರು he was there so far and he has literally entertained the crowd with his fighting ferocious, dangerous, destructive, devastating pyrotechnic batting, no doubt about it. ಆ ನಿಟ್ಟಿನಲ್ಲಿ ಅವರ ಇನ್ನಿಂಗ್ಸ್ ಅಂತ್ಯವಾಗ್ತದೆ. ಅವರಿಗೆ ಬರಲಿ ನಿಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ. ಮತ್ತೊಮ್ಮೆ ಸಾದತ್ ರವರೇ ಉತ್ತಮವಾದ ಒಂದು ಕಾಂಟ್ರಿಬ್ಯೂಷನ್, ಉಪಯುಕ್ತ ಕಾಣಿಕೆಯನ್ನು ನೀಡಿದರು. ಅವರ ವೈಯಕ್ತಿಕ ಮೊತ್ತ 18 ಓಟಗಳನ್ನು ಕಲೆ ಹಾಕಿದರು. ತಮ್ಮ ತಂಡವನ್ನು ಒಂದು ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಕೊಂಡೊಯ್ಯುವಂತೆ ಒಂದು ಉತ್ತಮವಾದ ಮೊತ್ತದತ್ತ ಕೊಂಡೊಯ್ದಿದ್ದಾರೆ. ಹೊಸ ಆಟಗಾರ ಅನ್ಸಾರ್ 777 ಜರ್ಸಿಯನ್ನು ಧರಿಸಿದಂಥ ಆಟಗಾರರು. ಆತ ಮತ್ತೋರ್ವ ಆಟಗಾರ ನವಾಜ್ ಅಂಕಣದಲ್ಲಿ. ಆರಂಭಿಕ ಹಂತದಲ್ಲಿ ಸಾದತ್, ಜಾಕೀರ್, ಹರ್ಷದ್ ಈ ರೀತಿಯಾಗಿ 3 ವಿಕೆಟ್ಗಳನ್ನು ಕಳೆದುಕೊಂಡ್ರು. ಇದೀಗ ತಂಡ ಬ್ಯಾಕ್ ಆನ್ ಟ್ರ್ಯಾಕ್ನಲ್ಲಿದೆ. ಹೇಮಂತ್ ರವರು ಈ ಓವರ್ನಲ್ಲಿ 1 ವಿಕೆಟನ್ನು ಎದುರಾಳಿಯ ಪಾಳೆಯದಿಂದ
ಕಬಳಿಸಿಕೊಂಡ್ರು, ಬೇಟೆಯಾಡಿದ್ರು ಸಹ. ಓ, ಆದರೆ ಅಂಪರಿಂದ ವಿಸ್ತರಿತ ಚೆಂಡೆಂಬ ಸೂಚನೆಯನ್ನು ರವಾನಿಸಿದ್ರು. ಹೇಮಂತ್ ರವರಿಂದ ಮತ್ತೆ ಬೌಲಿಂಗ್ ಸಾರ್ಥದಲ್ಲಿ ಮುಂದುವರಿಕೆಯೂ ಸಹ. ಸರಿಯಾದ ಟೈಮಿಂಗ್ ಕಂಡುಕೊಳ್ಳಲಿಲ್ಲ. ಆ ನಿಟ್ಟಿನಲ್ಲಿ ಉತ್ತಮವಾದ ಕ್ಷೇತ್ರರಕ್ಷಣೆಯೂ ಸಹ ಕಂಡು ಬರ್ತಾ ಇದೆ. ಯಾವುದೇ ಅಪಾಯವಿಲ್ಲ. ತಂಡದ ಒಟ್ಟು ಮೊತ್ತ 54 ಓಟಗಳು. ಮುಕ್ತಾಯ ಕಂಡ ಓವರ್ ಸಂಖ್ಯೆ 6. ಆ ನಿಟ್ಟಿನಲ್ಲಿ 8 ಓವರ್ಗಳ ಈ ಒಂದು ದಂಡು ಚೆಂಡಿನ ಸಮರದಲ್ಲಿ ಇನ್ನೂ ಸಹ 2 ಓವರ್ ಅಂದರೆ ಅರ್ಥಾತ್ 12 ಎಸೆತಗಳು ಬಾಕಿ ಉಳಿತಾ ಇದೆ. ಆ 12 ಎಸೆತಗಳಲ್ಲಿ ಆದಷ್ಟು ಓಟಗಳನ್ನು ಕಾಲೇ ಹಾಕ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. ಐವತ್ತ 4. ಮತ್ತೆ ಇಸ್ಮಾಯಿಲ್ ರವರು ಬೌಲಿಂಗ್ ಸಾರಥ್ಯದಲ್ಲಿ 7ನೇ ಓವರ್ಗಾಗಿ. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಒಂದು ಓಟವನ್ನು ಕಲೆ ಹಾಕಿದ್ರು ಸಹ. ಆ ನಿಟ್ಟಿನಲ್ಲಿ ಮತ್ತೆ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡಿಗೆ ಕ್ಷೇತ್ರರಕ್ಷಕ ಕೊಂಚ ಮಟ್ಟಿಗೆ ಎಡವಿಕೆಯನ್ನ ಕಂಡುಕೊಂಡ್ರು. ಕ್ಯಾಚ್ ಅನ್ನ ಹಿಡಿಯಲು ಅಥವಾ ಬೌನ್ಸ್ ಆದ ನಂತರ ಏನಾದರೂ ಅಡ್ಡ ಆಗ್ಬೋದು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ರು. ಬಹುಶಃ ಅದು ಬೌಂಡರಿಯಾ ಕಾದು ನೋಡೋಣ. ಓಕೆ, ಹೌದಾ, ಇಟ್ಸ್ ಅ ಬೌಂಡ್ರಿ. ಓಕೆ, ಆ ನಿಟ್ಟಿನಲ್ಲಿ ಈ ಒಂದು ಬೌಂಡರಿ ಒಂದು ರೀತಿಯಲ್ಲಿ ಅದೃಷ್ಟವಶಾತ್ ಬಂದ ರೂಪದಲ್ಲಿ ಕಾಣ್ಕೊಳ್ತಾ ಇದೆ. ಕ್ಷೇತ್ರರಕ್ಷಕ ಸ್ವಲ್ಪ ಮಟ್ಟಿಗೆ ಒಮ್ಮೆ ಮುಂದಕ್ಕೆ ಬಂದರು, ಮತ್ತೆ ಹಿಂದಕ್ಕೆ ಹೋಗುವ ಧಾವಂತದಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರು. ಅಂದಾಜಿಸುವಲ್ಲಿ ಎಡವಿಕೆ ಆಗ್ತಾ ಇದೆ. ಇರಲಿ, ಕೆಲವೊಮ್ಮೆ ಆಗುತ್ತದೆ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ತಮ್ಮ ಕಾಲ ಮೇಲೆ ತೆಗೆದುಕೊಳ್ತಾ ಇದ್ದಾರೆ. ಯಾವುದೇ ಅಪಾಯವಿಲ್ಲ. ಬೌಲಿಂಗ್ ಸಾರಥ್ಯದಲ್ಲಿ ಇಸ್ಮಾಯಿಲ್ 3 ಎಸೆತಗಳನ್ನು ಎಸೆದಿದ್ದಾರೆ. ಇನ್ನೂ ಸಹ 3 ಎಸೆತಗಳು ಬಾಕಿ ಉಳಿತಾ ಇದೆ ಈ ಒಂದು ಓವರ್ನಲ್ಲಿ. ಆ ನಿಟ್ಟಿನಲ್ಲಿ ಅಕ್ರಾಸ್ ದ ಲೈನ್ ನಲ್ಲಿ ಹೊಡೆಯುವ ಧಾವಂತದಲ್ಲಿ ನವಾಜ್ ಎಡವಿಕೆಯನ್ನ ಕಂಡುಕೊಂಡ್ರು. ಇದೀಗ ನವಾಜ್ ರವರು ನಿಜವಾಗಿಯೂ ತಂಡಕ್ಕೆ ಒಂದು ಸ್ಫೋಟಕ ವಿಧ್ವಂಸಕಾರಿ ವಿಸ್ಫೋಟಕ ಬ್ಯಾಟಿಂಗ್ನೊಂದಿಗೆ ಅತ್ಯುತ್ತಮ ಜೀವಾಳದ ರೂಪದಲ್ಲಿ ಬ್ಯಾಟಿಂಗ್ ಅನ್ನು ಕಂಡುಕೊಂಡ್ರು. ನಿಜವಾಗಿ ಒಂದು ಮ್ಯಾರಥಾನ್ ಸುದೀರ್ಘವಾದ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಟ್ರು. ಅದರಲ್ಲಿ 2 ಅತ್ಯಾಕರ್ಷಕ ಸಿಕ್ಸರ್, 1 ಬೌಂಡರಿಯು ಅಡಕವಾಗಿತ್ತು. 27 ಓಟಗಳನ್ನು ಕಲೆ ಹಾಕಿದ್ರು. ತಮ್ಮ ಒಂದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ನಲ್ಲಿ ನವಾಜ್ ಬ್ಯಾಕ್ ಟು ದ ಪೆವಿಲಿಯನ್.
ಆ ನಿಟ್ಟಿನಲ್ಲಿ ಕೆಲವೊಮ್ಮೆ ಪ್ರದರ್ಶನಗಳು ದಾಖಲೆಗಳ ಮೇಲೆ ದಾಖಲೆಯನ್ನು ಬರೆಯುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತದೆ. ಆ ನಿಟ್ಟಿನಲ್ಲಿ ಪ್ರತಿಭೆಯ ಜೊತೆಯಲ್ಲಿ ತಮ್ಮ ಸತತ ಪ್ರಯತ್ನ ಪರಿಶ್ರಮವಿದ್ದರೆ ಅದನ್ನು ಸಾಧಿಸಬಹುದು. ಈ ಒಂದು ಪಂದ್ಯಾವಳಿಯಲ್ಲಿ ಮತ್ತೆ ವಾಯ್ಡ್ ಎಂಬ ಸೂಚನೆ ಬರ್ತಾ ಇದೆ. ಶ್ರೀಯುತ ಗೋವಿಂದ ರಾಜುರವರು ಬೆಂಗಳೂರಿನ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಭಾರದ್ವಾಜ್ ಕರ್ನಾಟಕ ರಾಜ್ಯ ಕಂಡ ಅತ್ಯುತ್ತಮ ಆಟಗಾರರ ತಂಡದ ವಿರುದ್ಧವಾಗಿ ಆಡಿದರು. ಆ ನಿಟ್ಟಿನಲ್ಲಿ ವಿಜಯ್ ಭಾರದ್ವಾಜ್ ಅಂದು 51 ಓಟಗಳನ್ನು ಕಲೆ ಹಾಕಿದ್ರು. ಆ ತಂಡದ ವಿರುದ್ಧವಾಗಿ ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ನಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಓಟಗಳ ಭರಪೂರ ಓಟಗಳ ಬರ್ತಾ ಇದೆ. 3 ಓಟಗಳನ್ನು ಪರಿವರ್ತಿಸಿದ್ರು. ಅಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಭಾರದ್ವಾಜ್ ಅವರು 51 ಓಟಗಳನ್ನು ಕಲೆ ಹಾಕಿದರೆ ಆ ತಂಡದ ವಿರುದ್ಧ ಈ ಗೋವಿಂದ ರಾಜುರವರು 10 ವಿಕೆಟ್ಗಳನ್ನು ಕಬಳಿಸಿದ್ರು ಸಹ. ಆ ನಿಟ್ಟಿನಲ್ಲಿ ನಿಜವಾಗಿ ಅವರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಕರತಾಡನ ಹರ್ಷೋದ್ಗಾರ ಬರಲಿ. ಡಿವಿಷನ್ ಲೀಗ್ನಲ್ಲಿ ಗೋವಿಂದ ರಾಜುರವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 10 ವಿಕೆಟ್ಗಳನ್ನು ಬೇಟೆಯಾಡಿದಂತಹ ಧೀರರು ಶೂರರು. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ತಮಗೆ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈತ ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. ತಂಡದ ಒಟ್ಟು ಮೊತ್ತ 64, ಮುಕ್ತಾಯ ಕಂಡ ಓವರ್ ಸಂಖ್ಯೆ 7. ಅಂತಿಮ ಓವರ್ನ ಎಸೆಯಲು ಹನೀಫ್ ರವರು ಸಜ್ಜಾಗ್ತಾ ಇದ್ದಾರೆ. ಓಕೆ, ಇಬ್ಬರು ಆಟಗಾರರು ಅಂಕಣದಲ್ಲಿದ್ದಾರೆ. ಮನ್ಸೂರ್ ರವರ ಜೊತೆಯಲ್ಲಿ ಅನ್ಸಾರ್. ಇಬ್ಬರು ಸಹ ವಿಕೆಟ್ಗಳ ನಡುವೆ ಮಿಂಚಿನಂತಹ ಜಿಂಕೆಯಂತಹ ಪಾದರಸದಂತಹ ಓಟವನ್ನ ವಿಕೆಟ್ಗಳ ನಡುವೆ ಕಂಡುಕೊಳ್ತಾರೆ. ಎದುರಾಳಿಯ ಆಟಗಾರರ ಕ್ಷಮತೆಯನ್ನು ಪರೀಕ್ಷಿಸುವ ನಿಟ್ಟಿನಲ್ಲಿ ಒಂದು ಓಟವನ್ನು ಅವಳಿ ಓಟವನ್ನು ತ್ರಿವಳಿ ಓಟವನ್ನಾಗಿ ಪರಿವರ್ತಿಸ್ತಾರೆ. ಆ ನಿಟ್ಟಿನಲ್ಲಿ ಮತ್ತೆ ಯಾವುದೇ ಅಪಾಯವಿಲ್ಲ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಬಾಲ್. ಓಕೆ, ಇದೀಗ ಫ್ರೀ ಹಿಟ್ ಜಾರಿಗೆ ಬರಲಿಕ್ಕಿದೆ. ಆ ನಿಟ್ಟಿನಲ್ಲಿ ಕ್ಷೇತ್ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಫ್ರೀ ಹಿಟ್ ಸಹ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚಿಸಬೇಕಾಗ್ತದೆ. ಹನೀಫ್ ರವರು ಬೌಲಿಂಗ್ನಲ್ಲಿ. ಅಕ್ರಾಸ್ ದ ಲೈನ್ ನಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಫೈನ್ ಲೆಗ್ನತ್ತ ಚೆಂಡು ಸಾಗಿತ್ತು. ಯಾವುದೇ ಅಪಾಯವಿಲ್ಲ. ಇದರೊಂದಿಗೆ ಒಂಟಿ ಓಟ ದಾಖಲಾದರೆ ತಂಡದ ಒಟ್ಟು ಮೊತ್ತ 67. ಅಂತಿಮ ಓವರ್ನ ಚಾಲ್ತಿಯಲ್ಲಿ ರಿವರ್ಸ್ ಸ್ವಿಚ್ ಹಿಟ್ ನ ಪ್ರಯೋಗವನ್ನು ಅತ್ಯುತ್ತಮ ಮಟ್ಟದಲ್ಲಿ ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ 6 ಓಟಗಳು ಭರ್ಜರಿಯಾದ ಸ್ಲಾಟ್ ನಲ್ಲಿದ್ದಂತಹ ಚೆಂಡಿಗೆ ಅತ್ಯುತ್ತಮ ಮಟ್ಟದೊಂದು ಹೊಡೆತ, ಒಂದು ಫ್ಲಾಟ್ ಸಿಕ್ಸರ್ ಸಹ. ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲೂ ಇತ್ತೀಚಿನ ದಿನಗಳಲ್ಲಿ ರಿವರ್ಸ್ ಸ್ವೀಪ್, ಸ್ವಿಚ್ ಹಿಟ್, ಸ್ಕೂಪ್ ಶಾಟ್ ಎಲ್ಲವೂ ಸಹ ಸರ್ವೇ ಸಾಮಾನ್ಯ ಅನ್ನುವ ನಿಟ್ಟಿನಲ್ಲಿ ಕಂಡುಕೊಳ್ತಾ ಇದೆ ಕ್ರಿಕೆಟ್ನ ಮಾಯಾ ಲೋಕದಲ್ಲಿ. ಮುನ್ನುಗ್ಗಿ ಆಡುವಂತಹ ಪ್ರಯತ್ನದಲ್ಲಿ ನಿಜವಾಗಿಯೂ ಬೌಲರ್ ಸ್ಮಾರ್ಟ್ ಎನಫ್ ಟು ಆ ಒಂದು ಬ್ಯಾಟ್ಸ್ಮನ್ ರವನ್ನ ವಂಚಿಸುವಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಬ್ಯಾಕ್ ಆಫ್ ದ ಲೆಂತ್ ನಲ್ಲಿ ಕಾಡಿದ್ರು. ತಮ್ಮ ಲೈನ್ ಅಂಡ್ ಲೆಂತ್ ಅನ್ನ ಹಿಂದಕ್ಕೆ ಹೇಳ್ಕೊಳ್ತಾರೆ. ಅದು ಒಬ್ಬ ಚಾಣಕ್ಯದ
ಒಂದು ಬೌಲರ್ನ ಒಂದು ಸಾಹಸ. ಆ ನಿಟ್ಟಿನಲ್ಲಿ ಮತ್ತೆ ಚಾಕಚಕ್ಯತೆಯ ಒಂದು ಒಂಟಿ ಓಟವನ್ನು ಕಲೆ ಹಾಕ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು. ಎಪ್ಪತ್ತ 5 ಔಟ್ಗಳನ್ನು ಕಲೆ ಹಾಕಿ ಆಡ್ತಾ ಇದೆ ಈ ಒಂದು ಸುಲ್ತಾನ್ ಲೆಜೆಂಡ್ ತಂಡ. SMCC ರಾಕರ್ಸ್ನ ವಿರುದ್ಧವಾಗಿ ಆ ನಿಟ್ಟಿನಲ್ಲಿ ಮತ್ತೆ ಈ ಹಿಂದಿನ ಹೊಡೆತದ ಫ್ಲಾಶ್ ಬ್ಯಾಕ್ ಹೈಲೈಟ್ಸ್ ರೂಪದಲ್ಲಿ ಹೊಡೆಯಲು ಪ್ರಯತ್ನಿಸಿದ್ರು. ಆ ನಿಟ್ಟಿನಲ್ಲಿ ಕೊಂಚ ಮಟ್ಟಿಗೆ ಟೈಮಿಂಗ್ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದಾರೆ. ರಿವರ್ಸ್ ಅಪಾಯದ ಅಡಕತ್ತರೆಯಲ್ಲಿ ಸುರಕ್ಷಿತ ಬಗಸೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ ರೆಡ್ ಕ್ಯಾಪ್ ಅನ್ನು ಧರಿಸಿದಂತಹ ಕ್ಷೇತ್ರರಕ್ಷಕ ಖಾಲಿದ್ ರವರು. ಆ ನಿಟ್ಟಿನಲ್ಲಿ 75 ಓಟಗಳನ್ನು ಕಲೆ ಹಾಕ್ತಾ ಇದೆ ಸುಲ್ತಾನ್ ಲೆಜೆಂಡ್ ತಂಡ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯವನ್ನು ಜಯಿಸಬೇಕಾದರೆ SMCC ರಾಕರ್ಸ್ ತಂಡ 76 ಓಟಗಳನ್ನು 48 ಎಸೆತಗಳ ಮುಂದೆ ಕಂಡುಕೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ದಿನದ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ಪ್ರಮೋದ್ ಫ್ರಮ್ ಚಿಕ್ಕಮಗಳೂರು. ಮುಂದಿನ ಪಂದ್ಯದ ಟಾಸ್ಗಾಗಿ ಮದಕರಿ ಲೆಜೆಂಡ್ಸ್ ವರ್ಸಸ್ ದುರ್ಗಾ ಲೆಜೆಂಡ್ಸ್ ಎರಡು ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ. ಮುಂದಿನ ಪಂದ್ಯಕ್ಕಾಗಿ ದುರ್ಗಾ ಲೆಜೆಂಡ್ಸ್ ಹಾಗೂ ಮದಕರಿ ಲೆಜೆಂಡ್ಸ್ ಎರಡು ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ. ಆ ನಿಟ್ಟಿನಲ್ಲಿ ಮತ್ತೆ ಓವರ್ ಟು ಪ್ರಮೋದ್ ಆಲ್ ದ ವೇ ಫ್ರಮ್ ಚಿಕ್ಕಮಗಳೂರು ಮುಂದಿನ ಹಂತದ ದಿನದ ವಿದ್ಯಮಾನಕ್ಕಾಗಿ.
ಧನ್ಯವಾದಗಳು ಜಲೀಲ್ ಮೂಡಿಗೆರೆಯವರೇ. ಧನ್ಯವಾದಗಳನ್ನು ತಿಳಿಸ್ತಾ 76ರ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿರ್ತಕ್ಕಂಥ ಆರಂಭಿಕ ಜೋಡಿಗಳು ಈಗಾಗಲೇ ರಂಗಪ್ರವೇಶವನ್ನು ಕಾಣಬೇಕೆನ್ನುವುದಾಗಿ ಮನವಿ ಕೋರಿಕೊಳ್ತಾ ಇದ್ದೇವೆ. ಆರಂಭಿಕ ಜೋಡಿಗಳು ಇಸ್ಮಾಯಿಲ್ ಮತ್ತು ಅಕ್ರಮ್, ಎಡ ಮತ್ತು ಬಲ, ಲೆಫ್ಟ್ ಹಾಗೂ ರೈಟ್ ಕಾಂಬಿನೇಷನ್ ಆರಂಭಿಕ ಹಂತದಲ್ಲಿ ಬರ್ತಾ ಇದೆ. ಪಂದ್ಯ ಮುಂದುವರಿಸಿ ದಿನದಾಟದ 7ನೇ ಪಂದ್ಯಾಟ ಮುಂದುವರಿಕೆಯಲ್ಲಿದೆ. ಮನ್ಸೂರ್ ರಸ್ತಿಗಾರಿಕೆ ಭಾಗದಲ್ಲಿ ಇಸ್ಮಾಯಿಲ್ ಮತ್ತು ಅಕ್ರಮ್ ಲೆಫ್ಟಿ, ಮೊದಲ ಚೆಂಡು ಕವರ್ಸ್ ಪಾಯಿಂಟ್ ಭಾಗದಲ್ಲಿ ತಬ್ಬಿದ್ರು. ಒಂದೊಡ್ಡುಗಳ ಸೇರ್ಪಡೆ ಲಭಿಸ್ತಾ ಇದೆ. ಒಂಟಿ ಒಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆಯೂ ಕೂಡ ಎರಡನೇ ಬಾರಿಗೆ ಎಸ್ತಕ್ಕಂಥ ಎಸೆತ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 76ರ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿರ್ತಕ್ಕಂಥ ಆರಂಭದಲ್ಲಿ ರೊಟೇಟ್ ರೂಪದ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ದೊಡ್ಡ ಹೊಡೆತಗಳು ಬರಬೇಕಾಗಿರ್ತಕ್ಕಂಥ ಸನ್ನಿವೇಶ ಕೂಡ. ಮನ್ಸೂರ್ ಮತ್ತೆ ಮೂರನೇ ಚೆಂಡಿಗಾಗಿ ಮೂರನೇ ಬಾರಿಗೆ ಸಂತ ಎಸೆತ ಚೆಂಡು ಮತ್ತೆ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಚೆಂಡು ಹುರುಳಿ ಹೋಗ್ತಾ ಇದೆ. ನಲ್ಕೋಟೆಗಳ ಸೇರ್ಪಡೆ ಆಕರ್ಷಕ ಮಾಡಿದ ಬೌಂಡ್ರಿ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಎಸೆತಗಾರ ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾನೆ. ಬೌಂಡ್ರಿಯ ಬಳಿಕ ಮತ್ತೆ ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಐದನೇ ಬಾರಿಗೆ ಅಂತಿಮ ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ.
76 ಟಾರ್ಗೆಟ್. ಸುಲ್ತಾನ್ ಲೆಜೆಂಡ್ಸ್ ಮತ್ತು SMCC ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಟಾಂಬೌಟ್ ಮಾಡಿಕೊಂಡು ಬೇಯಿಸುವಂತ ಒಂದು ಪ್ರಯತ್ನದ ನಡುವೆ ಅದೇ ಯಾವ ರೀತಿಯಾಗಿ ಸೂಚನೆಗಳು ಬರ್ತದೆ ನೋಡಬೇಕಷ್ಟೇ. ನಾಟ್ ಔಟ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ಓವರ್ ಕೂಡ ಮುಕ್ತಾಯ. ತಂಡದ ಒಟ್ಟಾರೆ ಮೊತ್ತ ಓವರ್ ಮುಕ್ತಾಯದ ಬಳಿಕ 6ಕ್ಕೆ ತಲುಪ್ತಾ ಇದೆ. ಯಾವುದೇ ಹುದ್ದಾರಿ ಆಘಾತವಿಲ್ಲದೆ ಆರೋಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ. ಮೊದಲ ಓವರ್ನ ಪವರ್ ಪ್ಲೇ ಮುಕ್ತಾಯದ ಬಳಿಕ 6 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ. ಇನ್ನೂ ಕೂಡ ಸತತ 7 ಓವರ್ಗಳ ಆಟ ಬಾಕಿ ಉಳಿತಾ ಇದೆ. ಎರಡನೇ ಇನ್ನಿಂಗ್ಸ್ ಮುಂದುವರಿಕೆಯಲ್ಲಿದೆ. ಸತತವಾಗಿ ಇಸ್ಮಾಯಿಲ್ ಮತ್ತು ಅಕ್ರಮ್ ಆರಂಭಿಕ ಹಂತದ ಆಟಗಾರರು. SMCC ಮತ್ತು ಸುಲ್ತಾನ್ ಪಂದ್ಯಾಟವನ್ನು ಆಡ್ತಾ ಇದೆ. ಈ ನಡುವೆ ಸಗಲ ಎಸೆದ ಚೆಂಡು ಸ್ಲೋ ಬಾಲ್ ಡೆಲಿವರಿ ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ದಾಂಡಿಗೆ ಚೆಂಡಿನ ಪರಿಚಯವಾಗ್ತಾ ಇಲ್ಲ. ಸುರಕ್ಷಿತ ಸುಭದ್ರಿತವಾಗಿ ಗುರುದ ಹಿಂಬದಿಯಲ್ಲಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಎರಡನೇ ಬಾರಿಗೆ ಎಸೆತ ಎಸೆತ ಚೆಂಡು ತಿರುವನ್ನು ಕಾಣ್ತಾ ಇದೆ. ಚೆಂಡನ್ನು ತಿರುಗಿಸ್ತಾ ಇದ್ದಾರೆ. ದಾದು ಮೊದಲ ಇನ್ನಿಂಗ್ಸ್ ದಾಂಡುಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ದಾಖಲಾತಿಯ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಆಟಗಾರ ಕೂಡ. ಈ ನಡುವೆ ಬಹಳಷ್ಟು ಸುಂದರತೆ ಹೊಡೆತದ ಚೆಂಡು ಅಂತಿಮ ಹಂತದಲ್ಲಿ ಕ್ಷೇತ್ರಕ್ಷಣೆ ಬಂದಿದ್ರು ಕೂಡ 2 ಓಟಗಳಿಗೆ ಅವಕಾಶವನ್ನು ಪೂರೈಸಿಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ತಡೆಗೋಡೆಯಾಗಿ ನಿಂತುಕೊಳ್ತಾ ಇದ್ದಾರೆ. ಈ ನಡುವೆ ಸಾಕಂತ ಎಸೆದ ಚೆಂಡು ವೈಡ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತಗಳಿಗೆ ಮನೆ ಮಾಡಿದ್ರು ಕೂಡ ಈ ಹಂತದಲ್ಲಿ ಊಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇಲ್ಲ. ಸಂಪೂರ್ಣ ತಿರುವನ್ನು ಕಾಣ್ತಾ ಇದೆ. ದಾದು ಈ ಹಂತದಲ್ಲಿ ಕ್ಲೀನ್ ಬೋಲ್ಡ್ ಹೋದರಿ ಆಘಾತ ಕೂಡ ವಿಕೆಟ್ಸ್ಗಳು ದೊರೆತಾ ಇದೆ. ತೀರಾ ಮುಂದಕ್ಕೆ ಎಸೆಯುವಂತಹ ಒಂದು ಪ್ರಯತ್ನದ ನಡುವೆ ನೇರವಾಗಿ ಚೆಂಡು ವಿಕೆಟ್ಗೆ ತಗಲ್ತಾ ಇದೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಪ್ರತಿ ಒಂದು ಚೆಂಡು ಆದ ಬಳಿಕ ಅಲ್ಲಿ ಸಮಾಲೋಚನೆಗಿಳಿಬೇಡಿ. ಹೊಸ ಆಟಗಾರ ನವೀದ್
SMCC ಲೆಜೆಂಡ್ಸ್ ಪರವಾಗಿ. ಪಂದ್ಯ ಮುಂದುವರಿಸಿ ಸರ್, ಪಂದ್ಯ ಮುಂದುವರಿಕೆ ಕಾಣಬೇಕು ದಯಮಾಡಿಸಿ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗಾಗಿ ದಾದು. ಮೊದಲ ಹೊದ್ದರಿ ಆಘಾತದ ಬಳಿಕ ಈತ ನವೀದ್ ಆಗಮನವನ್ನು ಕಂಡ್ರು. ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆವೃತ್ತಿ 2025 ವ್ಯವಸ್ಥಿತ ಒಂದು ಲಿಕಾಂ ನಾಕೌಟ್ ಪಂದ್ಯಾಟ ದಿನದಾಟದ 2ನೇ ದಿನಕ್ಕೆ ಕಾಲಿಡ್ತಾ ಇದೆ. ನಾಳೆ ಅಂತಿಮ ದಿನ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ವೈಡ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ ನೋಡಿ. ಈ ನಡುವೆ ಸಕಲ ಎಸೆದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. 4 ಅಡ್ಡಾಯಿಸಿದ್ರು. 1-1 ಬದಲು 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. 2 ಓಟಗಳಿಗೆ ಅವಕಾಶ ಪೂರೈಸ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯ. ಈತ ಪವರ್ ಪ್ಲೇ ಮುಗಿತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 12. ಆರಂಭಿಕ ಹಂತದಲ್ಲಿ ದಾಂಡಿಗತನನ್ನು ಮಾಡಿರ್ತಕ್ಕಂಥ ತಂಡ ಇವಾಗ ಕ್ಷೇತ್ರರಕ್ಷಣೆ ಮಾಡ್ತಾ ಇದೆ. 76 ಪ್ರೇರಿಸಬೇಕಾಗಿರ್ತಕ್ಕಂಥ SMCC ರಾಕರ್ಸ್ ತಂಡ ಇವಾಗ ಪ್ರೇರಿಸುವ ಒಂದು ಸಮಯದಲ್ಲಿ ಸತತ ಪವರ್ ಪ್ಲೇ ಒಳಭಾಗದಲ್ಲಿ 12 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ ಇನ್ನೂ ಕೂಡ 6 ಓವರ್ 36 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಮನ್ಸೂರ್ 3ನೇ ಓವರ್ಗಾಗಿ ಮತ್ತೆ ಮನ್ಸೂರ್ ಇವರನ್ನು ಕರೆತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಅನುಭವದ ಆಟಗಾರೆಲ್ಲರೂ ಕೂಡ ಒಗ್ಗೂಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಸುಂದರತೆಯ ಅಂಕಣ. ಸತತ ರಾಜ್ಯದ ಅಗ್ರಮಾನ್ಯ ಆಟಗಾರ ಪಾದಾರ್ಪಣೆಯನ್ನು ಕಂಡಿರ್ತಕ್ಕಂಥ ವ್ಯವಸ್ಥಿತ ಅಂಕಣದ ನಡುವೆ ಲೆಜೆಂಡ್ಸ್ಗಳ ಆಟ ಮುಂದುವರಿಕೆಯನ್ನು ಕಾಣುತ್ತಾ ಇದೆ. ಈತ ಬಯಸುವಂತಹ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಾಡು. ಈ ನಡುವೆ ಸಕಲ ಎಸೆದ ಚೆಂಡು ನೋ ಬಾಲ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ನೋ ಬಾಲ್. ಚೆಂಡು ಆಯ ಮೀರಿ ಬೀಳ್ತಾ ಇರ್ತಕ್ಕಂಥ ಕಾರಣಾಂತರವಾಗಿ ನೋ ಬಾಲ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ಜೊತೆಗೆ ವೈ ಮುಖಾಂತರವಾಗಿ ಒಂದು ಓಟಗಳ ಸೇರ್ಪಡೆ. ಫ್ರೀ ಹೀಟ್ ಅವಕಾಶ. ಈ ಹಂತದಲ್ಲಿ ನೋ ಬಾಲ್ ಇರ್ತಕ್ಕಂಥ ಕಾರಣಾಂತರವಾಗಿ ನೇರವಾಗಿ ಉದ್ದರಿಗಳು ಉರುಳಬೇಕಾಗಿರ್ತಕ್ಕಂಥ ಸಂದರ್ಭದ ನಡುವೆ ಅವಕಾಶ ಪೂರೈಕವಾಗಿ ಮತ್ತೆ ಜೀವದಾನ ಸಿಗ್ತಾ ಇದೆ. ಆ ಜೀವದಾನವನ್ನು ಬಳಸಿಕೊಂಡಿರ್ತಕ್ಕಂಥ ಆಟಗಾರರು ಅದ್ಯಾವ ರೀತಿಯ ಆಟವನ್ನು ಆಡ್ತಾರೆ ನೋಡಬೇಕಷ್ಟೇ. ಸತತವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಅವಕಾಶಗಳು ಸಿಕ್ಕಿದೆ ನೋ ಬಾಲ್ ಪ್ರಕಾರವಾಗಿ. ಈ ಅವಕಾಶಗಳನ್ನು ಅದ್ಯಾವ ರೀತಿಯಾಗಿ ಉಪಯೋಗಕ್ಕೆ ತರ್ತಾರೆ ನೋಡಬೇಕಷ್ಟೇ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟಗಳು ಸಾಗ್ತಾ ಇದೆ. ಲಿಕಾಂ ನಾಕ್ಔಟ್ ಪಂದ್ಯಾಟಗಳು.
ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ, ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ತೀರ ಮುಂದಕ್ಕೆ ಎಸೆಯುವಂತ ಲೆಕ್ಕಾಚಾರ. ಏರ್ಕರ್ ಮಾದರಿ ಡೆಲಿವರಿಗಳು ಬರ್ತಾ ಇದೆ. ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಟ್ಟರು. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಒಂದು ಹೊಡೆದ ಸೇರ್ಪಡೆಯೂ ಕೂಡ ಒಂಟಿ ಒಟ್ಟುಗಳಿಗೆ ಅವಕಾಶ ಮಾಡಿಕೊಟ್ರು. ಈ ನಡುವೆ ಸಗಲ ಎಸೆದಲ ಚೆಂಡು ಮಿಡಾನ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಬಂದಿದ್ರು ಕೂಡ ಮತ್ತೆ ಒಂದೊಡ್ಡ ಪೂರೈಕೆ ಬರ್ತಾ ಇದೆ. ಚಾಲ್ತಿಯ 3ನೇ ಓವರ್ ಮುಂದುವರಿಕೆಯಲ್ಲಿದೆ. 3 ಓವರ್ ಮುಕ್ತಾಯಕ್ಕೆ ಇನ್ನೂ ಕೂಡ ಸತತ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ವಿಫ್ಟ್ ಶಾಟ್ ಗುಡಿಸಿ ತೆಗೆಯುವಂತ ಒಂದು ಪ್ರಯತ್ನ. 1-1ರ ಬದಲಿ 2-2ರ ಬದಲಿ 3. 3ನೇ ಓಟ ಪೂರೈಕೆಯನ್ನು ಕಾಣ್ತಾ ಇದೆ. 3 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 3 ಓಟದ ಪೂರೈಕೆಯೂ ಕೂಡ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದೇವೆ. ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 20ಕ್ಕೆ ತಲುಪ್ತಾ ಇದೆ. 20 ಲಾಸ್ ಆಫ್ 1 ವಿಕೆಟ್ಸ್. ಸತತವಾಗಿ ಜಯಕ್ಕಾಗಿ ಇನ್ನೂ ಕೂಡ 30 ಚೆಂಡು 56 ಓಟಗಳು ಬರಬೇಕಾಗ್ತದೆ. ತಂಡದ ಒಟ್ಟಾರೆ ಮೊತ್ತ 20. 30 ಎಸೆತ ಜಯಕ್ಕಾಗಿ 56 ಓಟಗಳು ಬರಬೇಕಾಗ್ತದೆ. ಪ್ರತಿಯೊಂದು ಸರಾಸರಿಯ 6 ಚೆಂಡಿನ ಲೆಕ್ಕಾಚಾರಕ್ಕೆ ಬಂದಾಗ 11ರ ಸೂಪರ್ ಓಟಗಳು ಬರಬೇಕೆನ್ನುವುದಾಗಿ ತಿಳಿಸ್ತಾ ಇದ್ದೇವೆ. ಇದ ಪಂದ್ಯಾಟ ಮುಂದುವರಿಸಿ, ಸಮಯ ವಿಳಂಬವನ್ನು ಮಾಡಬೇಡಿ. ಸತತ ಪಂದ್ಯಾಟಗಳು ಸಾಗ್ಲಿಕ್ಕಿದೆ. ನಾಲ್ಕನೇ ಓವರ್ ಮೊದಲ ಚೆಂಡು ನೆಟ್ಟ ನೇರವಾಗಿ ದಾಖಲಿಸಿಕೊಂಡ್ರು. 1 ಓಟಗಳಿಗೆ ಮಾತ್ರ ಅವಕಾಶಗಳು ಲಭಿಸ್ತಾ ಇದೆ. ಗಾಳಿಯ ವಿರುದ್ಧ ದಿಕ್ಕಿಗೆ ಚೆಂಡನ್ನು ತೂರಿ ಬಿಡುವ ಲೆಕ್ಕಾಚಾರ. ಬಹಳಷ್ಟು ಚುರುಕಿನ ಒಂದು ಕ್ಷೇತ್ರಕ್ಷಣ ಲಭಿಸ್ತಾ ಇದೆ ಸುಲ್ತಾನ್ ಲೆಜೆಂಡ್ಸ್ ಪರವಾಗಿ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಮನೆ ಮಾಡಿದ್ರು. ಕ್ಷೇತ್ರಾಕ್ಷಣ ಎಡವಟ್ಟಾಗ್ತಾ ಇದೆ. 1-1ರ ಬದಲಿ 2, 2ರ ಬದಲಿ ಮತ್ತೆ 3ನೇ ಓಟ ಪೂರೈಕೆಯನ್ನು ಕಾಣ್ತಾ ಇದೆ. 3 ಓಟಗಳ ಸೇರ್ಪಡೆಯೂ ಕೂಡ ನೋಡಿ. ಅಲ್ಲಿ ಅಂಕಣಕ್ಕೆ ತೆರಳಿ ಪರ ಆಟಗಾರರಿದ್ರೆ ನೀರಿನ ವ್ಯವಸ್ಥೆ ಮಾಡಿಕೊಡಿ. ಸತತ ಪಂದ್ಯಾಟವನ್ನಾಡುವ ಆಟಗಾರರ ಗಮನಕ್ಕೆ ಜವಾಬ್ದಾರಿತವಾಗಿ ಪಂದ್ಯಾಟವನ್ನಾಡಿ
ಹಲೋ ಪರ್ವೇಸ್, ಹೊರಗಡೆ ಕರ್ಕೊಂಬಂದ್ಬಿಡಿ. ಮಂಜೂರ್, ಬೇಗ ಹೊರಗೆ ಬನ್ನಿ, ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಡಾಕ್ಟ್ರ್ ಪಕ್ಕದಾಗಿದ್ದಾರಲ್ಲ ಇರ್ಫಾನು. ಹಾಸ್ಪಿಟಲ್ जाएंगे ತ್ಯಾವ್ ಜಿ. ಸರ್ ಬೇಗ ಸ್ಟಾರ್ಟ್ ಮಾಡಿ ಮ್ಯಾಚು. ಮುಯ್ಬಾ ಸ್ಟಾರ್ಟ್ ಕರೋ ಮ್ಯಾಚು. ಏ ಗಾಳಿ, ಹರ್ಷದ್ ಗಾಳಿ ಅವರು ಒಂದು ಕ್ಯಾಚ್ ಹಿಡಿದ್ರೆ 500 ರೂಪಾಯಿ ಇದೆ. ಇಲ್ಲಿಂದ ರಾಜೀವ, ಫಾರೂಕ್, ಅನೀಸ್ ಬಾಯಿಂದ 2 ಹಿಡಿದ್ರೆ 1000. ಪಂದ್ಯಾಟ ಮುಂದುವರಿಕೆಯನ್ನು ಕಾಣಲಿ. ಆಡುವ ಆಟಗಾರರ ಗಮನಕ್ಕೆ, ಬಹಳಷ್ಟು ಜವಾಬ್ದಾರಿಯುತವಾಗಿ ಪಂದ್ಯಾಟವನ್ನಾಡಿ ಎಲ್ಲ ಲೆಜೆಂಡ್ಸ್ ಕಪ್ ಅನ್ನು ತನ್ನನ್ನು ತಾವು ತೊಡಗಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದೀರಿ. 24 4ನೇ ಓವರ್ನ ಇನ್ನೂ ಕೂಡ 4 ಚೆಂಡು ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಕವರ್ಸ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಉತ್ತಮ ರೀತಿಯ ಕ್ಷೇತ್ರಕ್ಷಣೆಯನ್ನು. ಹರ್ಷದ್ ಅವರಿಗೆ ಸೂರ್ಯ ಕಣ್ಣಿ ಕುಗ್ಗಿರಿ ಕ್ಯಾಪ್ ಬೇಕಾ? ಕಳ್ಸೋಣ ಇಲ್ಲಿಂದ. ಟೋಪಿ ಟೋಪಿ. ಈ ನಡುವೆ ಗಾಳಿಯ ಬರಪುರ ಒತ್ತಡದ ನಡುವೆ ಗಾಳಿ ಇರುವ ದಿಕ್ಕಿಗೆ ಚೆಂಡನ್ನು ತೂರಿ ಬಿಟ್ರು. ಚೆಂಡು ಹುರುಳಿ ಹೋಗ್ತಾ ಇದೆ. 4 ಓಟಗಳ ಸೇರ್ಪಡೆ. ಅಪೇಕ್ಷ ಕವರ್ ಸೀಮಾನಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳ ಸರದಾರ ಕೂಡ ತನ್ನ ತಂಡದ ನಂಬುಗೆಯ ಆಟಗಾರ. ಇಪ್ಪತ್ತೊಂಬತ್ತು ತಂಡದ ಒಟ್ಟಾರೆ ಮೊತ್ತ 29ಕ್ಕೆ ತಲುಪ್ತಾ ಇದೆ. ಲೋವರ್ ಫುಲ್ ಟಾಸ್ ಚೆಂಡು ಮತ್ತೆ ಸ್ವಿಫ್ಟ್ ಶಾಟ್ ಬರ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಬರುವುದರ ಮುಂಚಿತವಾಗಿ ರನ್ ಅಪ್ ನಡೀತಾ ಇದೆ. 1 ಓಟ್ಗಳ ಸೇರ್ಪಡೆ. 20 ಓಟ್ಗಳಿಗೆ ಅವಕಾಶ ನೀಡಿಕೊಟ್ರು. ಅಂತಿಮ ಸತ ಬಾಕಿ ಉಳಿತಾ ಇದೆ. ಟಾಪ್ ಎಡ್ಜ್ ಈತ ಕ್ಯಾಚ್ ಮಾಡಬೇಕಾಗಿರ್ತಕ್ಕ ಅವಕಾಶಗಳು ಮತ್ತೆ ಕೈ ಚೆಲ್ತಾ ಇದ್ದಾರೆ. ಹುದ್ದರಿ ಆಘಾತವಾಗಬೇಕಾಗಿರ್ತಕ್ಕಂಥ ಸಮಯದ ನಡುವೆ ಈತ ಕ್ಷೇತ್ರಕ್ಷೇಗರ ವೈಫಲ್ಯದ ಮುಖಾಂತರವಾಗಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 4 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 32. 32 ಲಾಸ್ ಆಫ್ 1 ವಿಕೆಟ್ಸ್. ಗಮನಕ್ಕೆ ತೆಗೆದುಕೊಳ್ಳಿ, ತಂಡದ ಒಟ್ಟಾರೆ ಮೊತ್ತ 32. ಜಯಕ್ಕಾಗಿ ಇನ್ನೂ ಕೂಡ 4 ಓವರ್ 24 ಚೆಂಡಿನ ಮುಕ್ತಾಯದ ಬಳಿಕ 32 44 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. 24 ಎಸೆತ ಬಾಕಿ ಇದೆ. ಪಂದ್ಯಾಟ ಮುಂದುವರಿಕೆ ಕಾಣಲಿ. ನೋಡಿ, ಪ್ರತಿಯೊಂದು ಓವರ್ಗೂ ಕೂಡ ನೀವು ಕ್ಷೇತ್ರಕ್ಷಣ ನಿಲ್ಲಿಸುವುದು ಬೇಡ ಎನ್ನುವುದಿಲ್ಲ, ಆದರೆ ಸಮಯ ವಿಳಂಬವನ್ನು ಮಾಡಬೇಡಿ.
ಮೊದಲ ಸತ ವೈಟ್ ಸೂಚನೆಗಳು ಬರ್ತಾ ಇದೆ. ಉಚಿತ ಉಡುಗೊರೆ ರೂಪದ ಓಟಗಳು, ಸರ್ಕಾರಿ ರನ್ ಬರ್ತಾ ಇದೆ. ಇಸ್ಮಾಯಿಲ್ ಇವರಿಗೆ ಎಸ್ ಅಂತ ಎಸೆತ ತನ್ಮೂಲಕವಾಗಿ ಕವರ್ಸ್ ಮೇಲ್ಭಾಗದಲ್ಲಿ ಕ್ಷೇತ್ರಕ್ಷಣ ಎಡವಟ್ಟು, ಕ್ಷೇತ್ರಕ್ಷಣ ವೈಫಲ್ಯದ ಮುಖಾಂತರವಾಗಿ ಚೆಂಡ ಮತ್ತೆ ಪುಡಿತವನ್ನು ಕಾಣ್ತಾ ಇದೆ. 4 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆಕರ್ಷಕ ಮಾಡಿದ ಬೌಂಡ್ರಿ. ನಾಲ್ಕು ಓಟಗಳ ಸೇರ್ಪಡೆ ಚಾಲ್ತಿ 5ನೇ ಓವರ್ ಮುಂದುವರಿಕೆಯಲ್ಲಿದೆ. 7ನೇ ಬಾರಿಗೆ ಈ ನಡುವೆ ಸಾಗಲ್ಲ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಪಂದ್ಯಾಟದ ಜಯಕ್ಕಾಗಿ SMCC ರಾಕರ್ಸ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳನ್ನು ದಾಖಲಿಸಿಕೊಂಡು ಸ್ಥಿರತೆಯನ್ನು ನಿಂತುಕೊಂಡಿರ್ತಕ್ಕಂಥ ಆಟಗಾರ ಇಸ್ಮಾಯಿಲ್ ಇನ್ನೂ ಕೂಡ ಜೀವಂತವಾಗಿ ಅಂಕಣ ಒಳಭಾಗದಲ್ಲಿದ್ದಾರೆ. ಪಂದ್ಯಾಟದ ಜಯಕ್ಕಾಗಿ ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಷ್ಟೇ. ದೊಡ್ಡ ಹೊಡೆತಗಳೇ ಹೆಚ್ಚಿನ ಅಂಶವಾಗಿ ಬೇಕಾಗಿರ್ತಕ್ಕಂಥ ಸನ್ನಿವೇಶ. ಈ ನಡುವೆ ಮಿಡಾನ್ ಮೇಲ್ಭಾಗದಲ್ಲಿ ಮತ್ತೆ ಕ್ಷೇತ್ರಕ್ಷಣ ಎಡವಟ್ಟು, 1-1 ಬದಲಿ 2 ಓಟದ ಸೇರ್ಪಡೆಯೂ ಕೂಡ. ಕೈ ಗ್ಲೌಸ್ ಬೇಕೇನಪ್ಪ ಹರ್ಷದ್, ಗ್ಲೌಸ್ ಕೊಡ್ತೀವಿ ಬೇಕಾರೆ. ಸ್ಟಂಪ್ ಔಟ್ ಮಾಡಿಕೊಂಡು ಬೇಯಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಹೆಚ್ಚುವರಿ ಓಟಗಳು ಲಭಿಸ್ತಾ ಇಲ್ಲ. 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. 1 ಹೊಡೆದ ಸೇರ್ಪಡೆ ಕೂಡ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಚೆಂಡಿಗೆ ವೇಗವನ್ನು ನೀಡಿಕೊಟ್ರು. ಇವಾಗ ಗಾಳಿಯ ಲಾಭಗಳು ಎಸೆತಗಾರರಿಗೆ ಸಿಗ್ತಾ ಇದೆ. ಎಸೆತಗಾರರಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥ ಗಾಳಿ ಈ ಹಂತದಲ್ಲಿ ಆ ಗಾಳಿಯ ಇರುವ ದಿಕ್ಕಿಗೆ ಚೆಂಡನ್ನು ಎಸೀತಾ ಇದ್ದಾರೆ. ಈ ನಡುವೆ ಸಾಗಲ್ಲ ಎಸೆದ ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ ದಾಖಲಿಸಿಕೊಂಡ್ರು. ಪಾಯಿಂಟ್ ಭಾಗದಲ್ಲಿ ದಬ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದೇವೆ. 5 ಓವರ್ ಮುಕ್ತಾಯದ ಬಳಿಕ 41 ತಂಡದ ಒಟ್ಟಾರೆ ಮೊತ್ತ. 30 ಚೆಂಡಿನ ಮುಕ್ತಾಯದ ಬಳಿಕ 41. ಜಯಕ್ಕಾಗಿ ಇನ್ನೂ ಕೂಡ 18 ಎಸೆತ. 18 ಎಸೆತ 35 ಓಟಗಳು ಬರಬೇಕಾಗ್ತದೆ. 18 ಚೆಂಡು 35 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. ಜಬ್ಬರ್ ಎಸೆಗಾರಿಕೆ ವಿಭಾಗದಲ್ಲಿ 6ನೇ ಓವರ್ನ ಮೊದಲ ಚೆಂಡು ಸ್ಟಂಪ್ ಔಟ್ ಮಾಡಿಕೊಂಡು ಬೇಯಿಸುವಂತ ಒಂದು ಪ್ರಯತ್ನ. ನೆಟ್ಟನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಅಜಾರ್ ಕ್ಷೇತ್ರಕ್ಷಣ ಮಾಡ್ತಾ ಇದ್ದಾರೆ.
ಇಸ್ಮಾಯಿಲ್ಗೆ ಸಂತ ಎಸೆತ ತನ್ಮೂಲಕವಾಗಿ ತೀರಾ ಪೂರ್ಣಾಂತರವಾಗಿ ತೋಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದೆ. ಒಂದೋಟದ ಸೇರ್ಪಡೆ, ಒಂಟಿ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. SMCC ಮತ್ತು ಸುಲ್ತಾನ್ ಲೆಜೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಮುಂದಿನ ಪಂದ್ಯಾಟವನ್ನು ಆಡುವ ಎರಡು ತಂಡಗಳು ಮದಕರಿ ಲೆಜೆಂಡ್ಸ್ ಮತ್ತು ದುರ್ಗಾ ಲೆಜೆಂಡ್ಸ್ ಮತ್ತು ಮದಕರಿ ಲೆಜೆಂಡ್ಸ್ ಎರಡು ತಂಡಕ್ಕೂ ಶುಭ ಹಾರೈಕೆಯನ್ನು ತಿಳಿಸ್ತಾ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಆಟಗಾರರು ಸಿದ್ಧತೆಯಲ್ಲಿರಬೇಕು. ನಡುವೆ ಬಹಳಷ್ಟು ಸುಂದರತೆ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು, ಕ್ಯಾಚ್ ಪಡೆದುಕೊಳ್ತಾ ಇದ್ದಾರೆ. ಹುದ್ದರಿ ಆಘಾತ, ಉದ್ದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ನವೀದ್ ಉದ್ದರಿ ಆಘಾತವನ್ನು ಕಾಣ್ತಾ ಇದ್ದೇವೆ. ಶಂಶು ಹೊಸ ಆಟಗಾರರು SMCC ರಾಕರ್ಸ್ ಪರವಾಗಿ. ಈತ ಡಾಟ್ ಬಾಲ್, ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಈ ನಡುವೆ ಸಕಲ ಎಸೆದರ ಚೆಂಡು ಮತ್ತೆ ನಿಧಾನಗತಿಯ ಚೆಂಡಿಗೆ ಹೊಡೆತಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಮತ್ತೆ ಕವರ್ಸ್ ಪಾಯಿಂಟ್ ಭಾಗದಲ್ಲಿ. ಈ ನಡುವೆ ಅದ್ಯಾವ ರೀತಿಯ ತೀರ್ಪುಗಳು ಬರ್ತದೆ ನೋಡ್ಬೇಕಷ್ಟೇ. ನಾಟ್ಔಟ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ಮೂರನೇ ಅಂಪೈರ್ನ ತೀರ್ಪಿಗಾಗಿ ಮೊರೆ ಹೋಗ್ತಾ ಇದ್ದಾವೆ ತೀರ್ಪುಗಾರರು. ಥರ್ಡ್ ಅಂಪೈರ್ ಯಾವುದಕ್ಕೆ ಸರ್? ನೋಡಿ, ಮೂರನೇ ಅಂಪೈರ್ನ ಡಿಸಿಷನ್ಗೆ ಬರ್ತಾ ಇದ್ದಾವೆ. ಥರ್ಡ್ ಅಂಪೈರ್ ಡಿಸಿಷನ್ ಹೇಳಿ ಅಲ್ಲಿ ಅಣ್ಣ ಹೇಳ್ತೇನೆ, ಒಂದು ನಿಮಿಷ. ಥರ್ಡ್ ಅಂಪೈರ್ ಹಾಕಿದ್ದೀರಲ್ಲ, ನಾಟ್ಔಟ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ವಿಕೆಟ್ ಮುಂದೆ ಹಿಡಿದಿರ ಅಂತೇಳಿ ನೋ ಬಾಲ್ ಕೇಳ್ತಿರೋದು ಚೆಕ್ ಮಾಡಿ ಸರ್. ಬಾಲ್ ನಾವು ವಿಕೆಟ್ಗಿಂತ ಮುಂದೆ ಗ್ಯಾದರ್ ಮಾಡ್ಯಾರೆ, ಅದನ್ನು ಚೆಕ್ ಮಾಡಿ. ನಲ್ವತ್ತ ಸರ್, ಸ್ಕೋರ್ 44. ಪೆಂಡಿಂಗ್ ಐತಿ ಬಾಲ್. ಥರ್ಡ್ ಅಂಪೈರ್ ನೋ ಬಾಲ್ ಅಂತ ಬಂದಿದೆ.
ಅದೃಷ್ಟದ ಆಟದಲ್ಲಿ ಅದೃಷ್ಟ 45. SMCC ಪರವಾಗಿ ಕೈ ಹಿಡಿತಾ ಇದೆ. ನೋಬಲ್ ಸೂಚನೆ, ಫ್ರೀ ಹಿಟ್ ಅವಕಾಶ. ತೀರಾ ಪೂರ್ಣಾಂತರವಾಗಿ ಬೆಳೀತಾ ಇರ್ತಕ್ಕಂಥ ಚೆಂಡು ಅಂತಿಮ ಹಂತದಲ್ಲಿ ನೆಟ್ಟ ನೇರವಾದ ಸೀಮಾನಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಆಟಗಳ ಸೇರ್ಪಡೆ ಆಕರ್ಷಕ ಬರದ ಬೌಂಡ್ರಿ ಈ ಹಂತದಲ್ಲಿ ಬರ್ತಾ ಇದೆ. ಅದೃಷ್ಟವಶವಾಗಿ ನೋಬಲ್ ಸೂಚನೆ, ಫ್ರೀ ಹಿಟ್ ಅವಕಾಶ, ಫ್ರೀ ಹಿಟ್ ಚೆಂಡು ಹಿತ, 4 ಆಟಗಳ ಸೇರ್ಪಡೆ. 49 ನೋಡಿ, ಗಮನಕ್ಕೆ ತೆಗೆದುಕೊಳ್ಳಿ. ತಂಡದ ಒಟ್ಟಾರೆ ಮೊತ್ತ 49, ಜಯಕ್ಕಾಗಿ 12 ಎಸೆತ, 27 ಓಟಗಳು ಬರಬೇಕಾಗ್ತದೆ. 12ಕ್ಕೆ 27. ಬಾರ ಹೊರ ಹೋದ್ಮೇಲೆ ಮಾತಾಡೋಣ ಅಲ್ಲಿ ಹಿಂದ್ಗಡೆ ಟೀ ಅಂಗಡಿಗೆ. ನೋಡಿ, ಪಂದ್ಯಾಟ ಮುಂದುವರಿಸಿ. ಮಾಡು ಇಲ್ಲ ಮಡಿ ಪಂದ್ಯಾಟಗಳ ನಡುವೆ ಸತತ ಅವಕಾಶವನ್ನು ಪಡೆದುಕೊಳ್ಳುವ ತಂಡಗಳು ಅದು ಯಾವ ತಂಡ ನೋಡ್ಬೇಕಷ್ಟೆ. ತೀರಾ ಪೂರ್ಣಾಂತರವಾಗಿತ್ತು. ಲಾಂಗ್ ಆನ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣ ಲಭಿಸ್ತಾ ಇದೆ. 1 ಓಟ್ಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು. 1 ಓಟದ ಸೇರ್ಪಡೆ. ಹೆಚ್ಚಿನ ಅಂಶವಾಗಿ ಇಸ್ಮಾಯಿಲ್ ತಾನು ಸ್ಟ್ರೈಕ್ ಪಡೆಯುವ ಒಂದು ಅವಕಾಶವನ್ನು ಹೆಚ್ಚಿನ ಅಂಶವಾಗಿ ಮಾಡ್ತಾ ಇದ್ದಾರೆ. ಪಂದ್ಯಾಟದ ಹೋರಾಟದ ನಡುವೆ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಹೋರಾಟಕಾರಿ ದಾಖಲಾತಿ ಹೊಡೆತಗಳನ್ನು ದಾಖಲಿಸಿಕೊಂಡ್ರು. ಇವಾಗ ಮತ್ತೆ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. 11 ಎಸೆತ 26 ಓಟಗಳು ಬರಬೇಕಾಗ್ತದೆ. ನಡುವೆ ಸಕಲ ಎಸೆತದ ಚೆಲ್ಲು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಯಾಚ್ ಅನ್ನು ಪಡೆಯಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ಕೈ ಚೆಲ್ತಾ ಇದ್ದಾರೆ. ಈವರೆಗೂ ಕೂಡ ಸತತವಾಗಿ ಹೋರಾಟದಲ್ಲಿರ್ತಕ್ಕಂಥ ತನ್ನ ದಾಂಡು ಗರ್ಜನೆಯಲ್ಲಿರ್ತಕ್ಕಂಥ ಆಟಗಾರನಿಗೆ ಮತ್ತೆ ಜೀವದಾನ, ಆ ಜೀವದಾನದ ಅವಕಾಶವನ್ನು ಕಲ್ಪಿಸಿಕೊಳ್ತಾ ಇರ್ತಕ್ಕಂಥ ಆಟಗಾರ ಇಸ್ಮಾಯಿಲ್ ಸತತವಾಗಿ ಆಟಗಾರರ ಗಮನಕ್ಕೆ ತರ್ತಾ ಇದ್ದಾನೆ. ನೋಡಿ, ಈ ರೀತಿಯ ಪಂದ್ಯಾಟದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನೀವು ಕೊಡುವ ಜೀವದಾನಗಳೇ ಪಂದ್ಯಾಟದ ಫಲಿತಾಂಶ ಚಿತ್ರಣ ಬದಲಾಗ್ತದೆ. ಆ ನಿಟ್ಟಿನಲ್ಲಿ ಮತ್ತೆ 1 ಓಟದ ಸೇರ್ಪಡೆ, 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ನಡುವೆ ಸಗದ ಎಸೆತದ ಚೆಂಡು ನೇರವಾಗಿ ಲಾಂಗ್ ಆನ್ ಮತ್ತು ನೇರ ಭಾಗದ ನಡುವಣ ತೂರಿಬಿಟ್ಟು ರೋಟ್ಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ. 8 ಎಸೆತ 22 ಓಟಗಳು ಬರಬೇಕಾಗ್ತದೆ. 8ಕ್ಕೆ 22. ಈ ನಡುವೆ ಸಕಲ ಎಸೆದ ಚೆಂಡು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರೆದ್ರು ಕೂಡ ಸತತ ಗಾಳಿ ಸಾಥ್ ಕೊಡ್ತಾ ಇಲ್ಲ, ಸಹಕಾರಿಯಾಗಿ ನಿಲ್ತಾ ಇಲ್ಲ. ದಾಂಡುಗಾರರಿಗೆ ಸತತವಾಗಿ ಗಾಳಿ ವಿರುದ್ಧ ದಿಕ್ಕಿಗೆ ಚೆಂಡನ್ನು ತುರಿಬಿಟ್ರು. ಕಾಯುತ್ತಿದ್ದ ಕೈಗಳಿಗೆ ಚೆಂಡು ಲಭಿಸ್ತಾ ಇದೆ. ಹೋದರಿ ಆಘಾತ. 7 ಎಸೆತ 22 ಓಟಗಳು ಬರಬೇಕಾಗ್ತದೆ. 7ಕ್ಕೆ 22 ಜಯಕ್ಕಾಗಿ 7 ಎಸೆತ 22 ಓಟಗಳು ಬರಬೇಕಾಗ್ತದೆ. SMCC ಲೆಜೆಂಡ್ಸ್ ಮತ್ತು ಸುಲ್ತಾನ್ ಲೆಜೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಪುಟ್ಟ, ನಿಮ್ಮ ಸ್ನೇಹಿತರು ಬಂದ್ರೆ ಕರ್ಕೊಳಪ್ಪ ಪಕ್ಕಕ್ಕೆ. ಚಾಣಿಯವ್ರು ಬರ್ತೀಯ ನೋಡು. ಹೊಸ ಆಟಗಾರರು ಖಾಲಿದ್
ಅಂಕಣಕ್ಕೆ ಜಮಾವನ್ನು ಕಾಣ್ತಾ ಇದ್ದಾರೆ. ಪಂದ್ಯಾಟ ತನ್ನ ತಂಡ ಆಪತ್ತಲ್ಲಿದೆ. ಆಪತ್ತಲ್ಲಿರ್ತಕ್ಕಂಥ ತಂಡದ ನಡುವೆ ಆಪತ್ತು ಬಾಂಧವನಾಗಿ ಒದಗಬೇಕಾಗಿರ್ತಕ್ಕಂಥ ಸನ್ನಿವೇಶ ಅದ್ಯಾವ ತಂಡದ ಆಟಗಾರ ಮಾಡ್ತಾನೆ ನೋಡಬೇಕಷ್ಟೇ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದಾವೆ. ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 53. ಆರ್ಎಸ್ಎತ ಜಯಕ್ಕಾಗಿ 22 ಓಟಗಳು ಬರಬೇಕಾಗ್ತದೆ. ಆರ್ಎಸ್ಎತ 22 ಓಟಗಳು ಬರಬೇಕಾಗ್ತದೆ. 6ಕ್ಕೆ 22. ಆ ಕಡೆ ಆಪ್ಷನ್ ನೋಡಿ ಪಂದ್ಯಾಟ ಮುಂದುವರಿಕೆ ಕಾಣಬೇಕು. ಆಮೇಲೆ ನೋ ಬಾಲ್ ಆದ್ಮೇಲೆ ಫೀಲ್ಡಿಂಗ್ ಚೇಂಜ್ ಮಾಡ್ತೇವೆ. ಆರ್ಎಸ್ಎತ 22 ಓಟಗಳು ಬರಬೇಕಾಗ್ತದೆ. 6ಕ್ಕೆ 22. ಎಸ್ಗಾರಿಕೆ ವಿಭಾಗದಲ್ಲಿ ದಾದು ಚೆಂಡನ್ನು ತಿರುಗಿಸಬಲ್ಲಂತ ಎಸೆತಗಾರರಿಗೆ ಎಸೆಗಾರಿಕೆಯನ್ನು ನೀಡಿಕೊಡ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಕೆ ಕಾಣಿ. 6ಕ್ಕೆ 22. ಅದೃಷ್ಟದ ಮಧು ಅಂತ ಲೆಕ್ಚರರ್ ಬಂದಿರತ್ತೆ. ಅವರು ದಯವಿಟ್ಟು ಚೂರಪ್ಪ ಹೇಳಿದ್ರು ವೇದಿಕೆ ಮೇಲೆ ಬರ್ಬೇಕಂತೆ. ಎಲ್ಲಿದ್ದೀರಾ ಮಧು? ನಡುವೆ ಸಾಗಲ್ಲ. ಎಸೆತದ ಚೆಂಡು ಆಯ್ತಾ. 1ರ ಬದಲು 2. ಚೆಂಡು ಸಂಪೂರ್ಣವಾಗಿ ತಿರುವನ್ನು ಕಾಣ್ತಾ ಇದೆ. ತಿರುವನ್ನು ಕಂಡಿದ್ರು ಕೂಡ ಗುಟ್ಟ ರಕ್ಷಕರ ಎಡವಟ್ಟಿನ ಮುಖಾಂತರವಾಗಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 5 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗ್ತದೆ. 5ಕ್ಕೆ 20. 3 ಸಿಕ್ಸರ್ 1 ಅವಳಿ ಓಟ ಪಂದ್ಯಾಟವನ್ನು ಉಳಿಸ್ತದೆ. SMCC ಪಂದ್ಯಾಟವನ್ನು ಉಳಿಯಬೇಕಾದ್ರೆ 3 ಸಿಕ್ಸರ್ 1 ಅವಳಿ ಓಟ. ಒಂದು ವೇಳೆ ಲೆಕ್ಕಾಚಾರ ತಲೆ ಕೆಳಗಾದ್ರೆ ಸುಲ್ತಾನ್ ಜಯಿಸಬೇಕಾದ್ರೆ 5 ಚೆಂಡು ಕೂಡ ಡಾಟ್ ಬಾಲ್ಗಳು ಬರಬೇಕಾಗ್ತದೆ. ವಿಕೆಟ್ ಟೇಕ್ ಅನ್ನು ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ನೋಡುಗರಿಗೆ ಕುತೂಹಲ ಪಂದ್ಯಾಟ. ನಡುವೆ ಸಗನ ಎಸೆತದ ಚೆಂಡು ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಹೆಚ್ಚಿನ ಅಂಶವಾಗಿ ಸ್ಲೋವರ್ ಡೆಲಿವರಿಗಳು. ಆ ಸ್ಲೋವರ್ ಚೆಂಡೆ ಅದುವೇ ಮುಳುವಾಗಿ ಹೋಗ್ತಾ ಇದೆ. ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಒಂದೋಟದ ಸೇರ್ಪಡೆಯೂ ಕೂಡ ನಡುವೆ ಸಗಲ ಎಸೆದ ಚೆಂಡು ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. 4 ಚೆಂಡು ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 8ನೇ ಓವರ್ನ 2 ಚೆಂಡು ಬಾಕಿ ಉಳಿತಾ ಇದೆ. ನಡುವೆ ಸಗಲ ಎಸೆದ ಚೆಂಡು ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ನಗುಮುಖದ ಸುಲ್ತಾನ್ ಲೆಜೆಂಡ್ಸ್. ಅಂತಿಮ ಚೆಂಡು ಕೊನೆಯ ಚೆಂಡು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. ಆಯ್ತಾ ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ. SMCCಯನ್ನು ಮಡಿಸುವುದರ ಮುಖಾಂತರವಾಗಿ ಸುಲ್ತಾನ್ ಲೆಜೆಂಡ್ಸ್ ಮೇಲುಗೆಯನ್ನು ಸಾಧಿಸ್ತಾರೆ. ಅಭಿನಂದಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಕೂಡ. ಆಯ್ತಾ ತನ್ನ ತಂಡಕ್ಕಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಅಡಿಪಾಯವನ್ನು
ಸತತವಾಗಿ 3ರಿಂದ 4 ನೋಬಾಲ್ಗಳು ಆಗುವ ಸಂದರ್ಭವಾಗಿತ್ತು. ಅದನ್ನು ಉಳಿಸಿಕೊಂಡಿರ್ತಕ್ಕಂಥ ಆಟಗಾರನಾಗಿ ಪರ ಆಟಗಾರನಾಗಿ ಕಾರ್ಯನಿರ್ವಹಿಸಿಕೊಂಡು ತನ್ನಕ್ಕೆ ಬಹಳಷ್ಟು ಉತ್ತಮ ರೀತಿಯ ಒಂದು ಗಾಳಿ ಹರ್ಷಾದವರು ವೇದಿಕೆ ಹತ್ರ ಬರಬೇಕು.